ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ಚರ್ಚಾ ವಿಷಯ ಧರ್ಮಸ್ಥಳದಲ್ಲಿ ಕ್ರಾಸ್ ವೋಟಿಂಗ್ನ ರಾಜಕೀಯ ಸಿಕ್ಕಾಪಟ್ಟೆ ಜೋರಾಗಿದೆ ಇವತ್ತಂತೂ. ಅದರಲ್ಲೂ ಸ್ವಪಕ್ಷೀಯರ ಮೇಲೆ ಯಾಕೋ ಅನುಮಾನ ಮೂಡಿದಂತಿದೆ ಬಿಜೆಪಿಗರಿಗೆ. ಹಾಗಾಗಿ ಈ ಆಣೆ ಪ್ರಮಾಣ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಈ ಅಡ್ಡ ಮತದಾನದ ವಿಚಾರಕ್ಕೆ ಕುರಿತಂತೆ. ಧಾರ್ಮಿಕ ಕ್ಷೇತ್ರದಲ್ಲಿ ಇದೆಂಥ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳಿ ವಿಪಕ್ಷದವರು ಅಂದ್ರೆ ಕಾಂಗ್ರೆಸ್ನ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪಕ್ಷದ್ರೋಹಿಗಳನ್ನ ಹುಡುಕುವಂತಹ ಬರದಲ್ಲಿ ಎಂಥ ಅಪಪ್ರಚಾರ ಮಾಡ್ತಿದ್ದೀರಿ ನೀವು ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳ್ತಿದ್ದಾರೆ. ಜೊತೆಗೆ ಸ್ವಪಕ್ಷೀಯರೇ ಅಂದ್ರೆ ಬಿಜೆಪಿಯ ಹಿರಿಯ ನಾಯಕರೇ ಹೇಳ್ತಾ ಇದ್ದಾರೆ. ಏನಂತ ವಿಜಯೇಂದ್ರ ಅವರು ದಿಗ್ಭ್ರಮೆಯಿಂದ ಹಿಂಗ್ ಅಂದ್ಬಿಟ್ಟಿದ್ದಾರೆ. ಈ ಆಣೆ ಪ್ರಮಾಣ ಎಲ್ಲ ವಿಚಾರಕ್ಕೆ ಬಂದ್ರೆ ಅಂದ್ರೆ ಧರ್ಮಸ್ಥಳ ಮಂಜುನಾಥನನ್ನ ಈ ವಿಚಾರದಲ್ಲಿ ಎಳೆದು ತರೋದು ಸರಿಯಲ್ಲ ಅಂತ ಬಿಜೆಪಿಯ ಹಿರಿಯ ನಾಯಕರೇ ಹೇಳ್ತಾ ಇದ್ದಾರೆ ಸ್ವತಃ. ಹಾಗಾಗಿ ಬಿಜೆಪಿಗೆ ಬೇರೆ ಯಾವುದು ಜಾಗ ಸಿಕ್ಲಿಲ್ವಾ ರಾಜಕೀಯ ಮಾಡೋದಕ್ಕೆ, ಹೀಗನ್ನಂತ ಮಾತು ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಚರ್ಚೆ ಮಾಡೋಣ. ಇದೇ ಈ ಹೊತ್ತಿನ ಚರ್ಚಾ ವಿಷಯ. ದೇವರಾಣೆ ಶ್ರೀ ಕ್ಷೇತ್ರಕ್ಕೆ ಅಪಚಾರ. ಇದರ ಅಪ್ಡೇಟ್ ಒಂದು ಕೊಟ್ಬಿಡ್ತೀನಿ ನಿಮಗೆ. ಧಾರ್ಮಿಕ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಎಂತೆಂಥ ಪಾಲಿಟಿಕ್ಸ್ ಮಾಡ್ತಾ ಇದಾರಲ್ಲಪ್ಪ ಅಂತ ಅನ್ನಿಸ್ಬಿಡುತ್ತೆ. ವಿಪಕ್ಷಗಳ ರಾಜಕೀಯಕ್ಕೆ ಬೇರೆ ಜಾಗನೇ ಸಿಕ್ಲಿಲ್ವಾ? ರಾಜ್ಯ ರಾಜಕೀಯದಲ್ಲಿ ಈ ಪ್ರಾಮಿಸ್ ಪಾಲಿಟಿಕ್ಸ್ ಇದೆಯಲ್ಲ ರಂಗೇರ್ತಾ ಇದೆ. ಅಡ್ಡ ಮತದಾನ ಮಾಡಿ ಸ್ವಪಕ್ಷಕ್ಕೆ ಶಾಕ್ ಕೊಟ್ಟಿದ್ದಾರೆ ರೆಬಲ್ಸ್ ನಾಯಕರು. ತಬ್ಬಿಬಾಗ್ಬಿಟ್ಟಿದೆ ಬಿಜೆಪಿ. ಅದಕ್ಕೆ ಧರ್ಮದ ನಂಟು ಬೇಡ ಅಂತ ದಳಪತಿಗಳು ಹೇಳ್ತಾ ಇದ್ದಾರೆ. ಈ ಪ್ರಮಾಣ ಪ್ಲಾನ್ಗೆ ದೋಸ್ತಿ ಬೆಂಬಲ ಇಲ್ಲ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ರಾಮನ ಹೆಸರಲ್ಲಿ ಲೂಟಿ ಮಾಡೋರು ಸತ್ಯ ಹೇಳ್ತಾರಾ ಅಂತ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡ್ತಾ ಇದ್ದಾರೆ ಈ ಆಣೆ ಪ್ರಮಾಣದ ಹೇಳಿಕೆಯ ಬಗ್ಗೆ. ಪರಮೇಶ್ವರನ ಮೊರೆ ಹೋಗೋದಕ್ಕೆ ಮುಂದಾದವರಿಗೆ ಭಕ್ತರು ಚಾಟಿ ಬೀಸ್ತಾ ಇದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಪಾಲಿಟಿಕ್ಸ್ ಬೇಕಾಗಿತ್ತ ನಿಮಗೆ? ಬೇರೆ ಯಾವುದೇ ಜಾಗನೇ ಸಿಕ್ಲಿಲ್ವಾ? ಧರ್ಮಸ್ಥಳ ಮಂಜುನಾಥನೇ ನಿಮಗೆ ಬೇಕಾಗಿತ್ತ? ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿಯ ಹಿರಿಯ ನಾಯಕರು ಹಿಂಗಂದ್ರಲ್ಲ. ಈಗ ಅದು ಡ್ಯಾಮೇಜ್ ಬಿಜೆಪಿಗೆ. ಈಗ ಹೈಕಮಾಂಡ್ ನಾಯಕರು ಕರೆದಿದ್ದಾರೆ, ಬನ್ನಿ ಇಲ್ಲಿ ಮಾತಾಡಬೇಕು ಅಂತ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಆಣೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು, ಬಿಜೆಪಿಯ ನಾಯಕರು, ಹಿರಿಯ ನಾಯಕರು ಯಾರೆಲ್ಲ ಏನೇನಂತಂದ್ರು ಬನ್ನಿ ನೋಡೋಣ. ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನೋದೇನಿದೆ, ಕರೆಯತಕ್ಕದ್ದು ಯಾರು ಕೆಲವು ಜನನಾಗೂ ಕೂಡ ಟೀಕೆನ ಆಗ್ತದಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಒಂದು ರೀತಿ ಪರೋಕ್ಷವಾಗಿ ದಾಳಿ ಮಾಡ್ತಕ್ಕಂಥ ಕೆಲಸವು ಕೂಡ ಒಂದು ಕುತಂತ್ರ ಕೂಡ ನಡೀತಾ ಇದೆ. ಆದರೆ ಇದೆಲ್ಲವೂ ಕೂಡ ಒಂದು ಕಡೆ ಇರಲಿ. ಇಂಥ ಗಂಭೀರ ಆಗಿರ್ತಕ್ಕಂಥ ಘಟನೆ ನಡೆದಾಗ ಕಾರ್ಯಕರ್ತ ನೋವಾಗ್ತಕ್ಕಂಥ ಸಹಜ. ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯೆ ಬರ್ತಕ್ಕಂಥದ್ದು ಕೂಡ ಸಹಜ. ಅದು ತಪ್ಪು ಅಂತಲೂ ನಾನು ಕೂಡ ಹೇಳ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರ ಪರಿಶ್ರಮದಿಂದ ಬಿಜೆಪಿ ಟಿಕೆಟ್ ಮೇಲೆ ನಿಂತು ಜನರ ಆಶೀರ್ವಾದದಿಂದ ಗೆದ್ದು ಬಂದಿರತಕ್ಕಂಥ ನಮ್ಮ ಶಾಸಕರು ಎಲ್ಲೋ ಒಂದು ಕಡೆ ಇದಕ್ಕೊಂದು ಇತಿಶ್ಯನ್ನು ಹಾಡಲೇಬೇಕಾಗ್ತದೆ. ಹಾಗೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ನಾನು ಹಾಗಾಗಿ ಮತ್ತೆ ಈಗ ನಾನು ಮಾನ್ಯ ಆರ್ ಅಶೋಕರು ಕೂಡ ಚರ್ಚೆ ಮಾಡೋದೇನಿಲ್ಲ. ಇದು ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲೇ ಕರಿಬೇಕು. ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನೋದೇನಿದೆ, ಕರೀತಕ್ಕಂಥದ್ದು ತಪ್ಪು ಅಂತ ನಾನೇನು ಹೇಳಲ್ಲ. ಆದರೆ ನನ್ನ ಅಭಿಪ್ರಾಯದಲ್ಲಿ ಮುಗಿದೋಗಿರೋ ಅಧ್ಯಾಯ. ಯಾಕೆಂದರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರಿಗೆ ಬೇಕಾದರೂ ಯಾವ ರೀತಿಯ ಆಮಿಷಗಳನ್ನು ಒಡ್ಡಿ ಅವರನ್ನು ಬದಲಾವಣೆ ಮಾಡ್ಕೋಬಹುದು ಅಂತಕ್ಕಂಥವ್ರು ಎಕ್ಸ್ಪರ್ಟ್ಗಳಿದ್ದಾರೆ. ಅದರಿಂದ ಈ ಒಂದು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಏನಾಗಿದೆ, ಇಲ್ಲಿ ಪ್ರಶ್ನೆ ಇರೋದು ಮ್ಯಾನ್ ಪವರು, ಮಸಲ್ ಪವರು, ಮನಿ ಪವರು. ಇದರಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಈ ಚುನಾವಣೆಯಿಂದ ನಾನು ಬಿಜೆಪಿಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗೋದು ಬೇಡ. 17 ಜನ ಅಷ್ಟೇ ಅಲ್ಲ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಶಾಸಕರುಗಳೇನಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳು ಕುಂಠಿತ ಆಗಿದೆ, ಹಣ ಬಿಡುಗಡೆ ಆಗಿಲ್ಲ. ಇವರು ನಮ್ಮ ಈಗಿನ ಮುಖ್ಯಮಂತ್ರಿಗಳು ಭಾಳ ಧಾರಾಳವಾಗಿದ್ದಾರೆ. ಅವ್ರು ಹೇಳಿದ್ದಾರೆ ಕೆಲವರಿಗೆಲ್ಲ, ನಿಮ್ಮ ಕ್ಷೇತ್ರಗಳಿಗೆ ಎಲ್ಲ ಅಭಿವೃದ್ಧಿಗೆ 50 ಕೋಟಿ ಬೇಕು, 100 ಕೋಟಿ ಬೇಕು, ತಕ್ಷಣ ಕೊಡ್ತೀನಿ ಅಂತ ಏನು ಹೇಳಿದ್ದಾರೆ. ಈಗ ಸ್ವಲ್ಪ ಕ್ಷೇತ್ರದ ಜನತೆ ಮುಂದೆ ಹೋಗ್ಲಿಕ್ಕೆ
ಇವತ್ತು ಅಭಿವೃದ್ಧಿ ಆಗದೇ ಇದ್ದರೆ ಇನ್ನೆರಡು ವರ್ಷ ಚುನಾವಣೆ ಇದೆ. ಆ ಹಿನ್ನೆಲೆಯಲ್ಲಿ ಕೆಲವರು ಕ್ರಾಸ್ ಔಟ್ ಮಾಡಿರ್ಬೋದು. ಅದರಿಂದ ಈ ಒಂದು ವಿಷಯವನ್ನು ಇಲ್ಲಿಗೆ ಬಿಟ್ಟು 2028 ಇಂಥ ಕೆಟ್ಟ ಸರ್ಕಾರ ಕಿತ್ತೋಗಿಲಿಕ್ಕೆ ಏನು ನಾವು ಪ್ಲಾನ್ ಮಾಡಬೇಕು? ಫಸ್ಟ್ ಅವ್ರು ನೋಡ್ಕೊಳಕ್ ಹೇಳಿ, ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅದನ್ನ ದಯವಿಟ್ಟು ಫಸ್ಟ್ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ಸತ್ಯ ಶೋಧನಾ ಸಮಿತಿ ಏನು ರಚನೆ ಮಾಡಿದ್ರಿ ಅದ್ರ ವರದಿ ಕೊಡಿ. ನೀವು ಆ 7 ಜನ 8 ಜನ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವ್ರ ಹೆಸರುಗಳನ್ನ ಹೇಳಿ. ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಿ. ಪಾಪ ಅಧ್ಯಕ್ಷರು ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ ಅಂತ ಇದ್ದಾರೆ, ಬೇರೆಯವ್ರು ಬೇಡ ಅಂತ ಇದ್ದಾರೆ. ಎಷ್ಟು ಭಾಗ ಆಗಿದೆ? ಇವರು ರಾಮನ ಹೆಸರಲ್ಲೇ ಲೂಟಿ ಮಾಡಿದವರು, ಮಂಜುನಾಥ ಸ್ವಾಮಿ ಅವ್ರ ಹೆಸರಲ್ಲಿ ಇವರು ನಿಜ ಹೇಳ್ತಾರೆ ಅನ್ಕೊಂಡವ್ರ ಇವರು? ಅಯೋಧ್ಯೆನಲ್ಲಿ ಶ್ರೀರಾಮನ ಹೆಸರಲ್ಲೇ ಸಾವಿರಾರು ಕೋಟಿ ಲೂಟಿ ಮಾಡಿದಂತ ಬಿಜೆಪಿ ಅವರು ಇವತ್ತು ಮಂಜುನಾಥ ಸ್ವಾಮಿ ಅವ್ರಿಗೆ ಬಿಡ್ತಾರ? ಫಸ್ಟ್ ಅವ್ರು ನೋಡ್ಕೊಳಕ್ ಹೇಳಿ. ಸೊ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಸ್ಟುಡಿಯೋದಲ್ಲಿ ಚೆನ್ನಾಗಿದ್ದಾರೆ ಬಿಜೆಪಿಯ ವಕ್ತಾರರಾದಂತಹ DT ವಿಜಯೇಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಕಾಂಗ್ರೆಸ್ನ ವಕ್ತಾರರಾದಂತಹ ಸ್ವಾತಿ ಚಂದ್ರಶೇಖರ್ ಅವರು ಚೆನ್ನಾಗಿದ್ದಾರೆ. ಸ್ವಾತಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ವಿಜಯೇಂದ್ರ ಅವರೇ, ನಿಮ್ಮ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ ಅವರೇ ಹೇಳಿದ್ದು ಈ ಸ್ವಪಕ್ಷದವರ ಮೇಲೆ, ಅಂದರೆ ತಮ್ಮ ಒಬ್ಬ ಏನು ಕಾರ್ಯಕರ್ತರ ಮೇಲೆ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಏನೇನು ಹೇಳ್ತೀವಲ್ಲ, ಅವ್ರ ಮೇಲೆ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಅನ್ನೋದು ಒಂದು ಅಪನಂಬಿಕೆ ಇದೆ, ಅದಕ್ಕೆ ಆಣೆ ಪ್ರಮಾಣ ಮಾಡಿಸ್ತಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ನಿಮ್ಮ ನಾಯಕರೇ ಹೇಳಿರೋ ಮಾತನ್ನು ಯಾರೂ ಕೇಳ್ತಿಲ್ವಲ್ಲ, ಬೇರೆಯವ್ರು ಬೇಡ ಅಂತಾರೆ, ಇವ್ರು ನೋಡಿದ್ರೆ ಮಾಡಬೇಕು ಅಂತಾರೆ. ಆಮೇಲೆ ಜೊತೆಗೆ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ ಬೇರೆ ಜಾಗ ಸಿಕ್ಲಿಲ್ವಾ ಅವ್ರಿಗೆ ಅಂತ. ಜೊತೆಗೆ ಅವ್ರ ಮನೆನೇ ಒಡೆದ ಮನೆ ಆಗಿದೆ, ಇವ್ರು ನೋಡಿದ್ರೆ ನಮ್ಗೆ ಹೇಳಕ್ ಬರ್ತಾರೆ ಅಂತ ಹೇಳ್ತಿದ್ದಾರೆ. ನೀವು ಕಾಂಗ್ರೆಸ್ಗೆ ಆಹಾರ ಆಗೋದ್ರಿ ಇವಾಗ ಅಂತ. ನೋಡಿ, ಮೊದಲೇದಾಗಿ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಅಡ್ಡ ಮತದಾನ ಏನು ನಡೆದಿದೆ ಇದು ನಡಿಬಾರ್ದು. ಇದು ಮೊದಲೇದಾಗಿ ಖಂಡಿಸ್ತೇವೆ. ಮೊದಲೇ ಒಂದು ಪಕ್ಷವಾಗಿ ನಾವು ಖಂಡಿಸ್ತೇವೆ. ತಾವು ಕೇಳ್ತಾ ಇದ್ದೀರಾ ನಮ್ಮ ರಾಜ್ಯಾಧ್ಯಕ್ಷರು ವಿಚಾರವಾಗಿ. ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಯಾರಿಗಾದ್ರೂ ಒಂದು ಬೇಸರ ಆದಾಗ ನಮ್ಮ ಒಂದು ಸರ್ವೇ ಸಾಮಾನ್ಯ, ನಮ್ಮ ಒಂದು ಜನಭಾವನೆಯಲ್ಲಿ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡು, ಏನು ನಮ್ಮಲ್ಲಿ ನಿಮ್ಮಲ್ಲಿ ಏನೋ ಒಂದು ಡಿಫರೆನ್ಸಸ್ ಬಂದ ತಕ್ಷಣ ಒಂದು ಹೇಳುವಂತ ಒಂದು ಬೇಜಾರು, ಮನಸ್ಸು ಬೇಜಾರಾದಾಗ ಹೊರಗೆ ಬರುವಂತ ವಿಚಾರ ಅದು. ಅವ್ರೇನೋ ಡೇಟು 28ನೇ ತಾರೀಕು ಜೂನು ನಾವು ಅಲ್ಲೊಂದು ಶಾಸಕಾಂಗ ಸಭೆ ಮಾಡ್ತಾ ಇದೀವಿ ಅಂತ ಏನಾರು ಹೇಳಿದ್ರ ಡೇಟು, ಅಥವಾ 1ನೇ ತಾರೀಕು ಮಾಡ್ತಾ ಇದೀವಿ ಅಂತ ಏನಾರು ಹೇಳಿದ್ರ? ಅವ್ರು ಹೇಳಿದ್ದೇನಂದ್ರೆ ಬೇಜಾರಾಗಿದೆ, ಮನ್ಸಿಗೆ ಬಹಳ ಬೇಜಾರಾಗಿ. ಅವ್ರು ಹೇಳಿದ್ದು ತಾವು ಅದನ್ನು ಪೂರ್ಣವಾಗಿ ಗಮನಿಸಬೇಕು. ಅವ್ರು 3 ಗಂಟೆಗೆ ಬೆಳಿಗ್ಗೆ ಎಚ್ಚರ ಆಯ್ತು, ನನಗೆ ಬೇಜಾರಾಯ್ತು, 3 ಗಂಟೆಯಿಂದ ನನಗೆ ಏನು ನಿದ್ದೆನೇ ಬರ್ತಾ ಇಲ್ಲ, ಈ ತರ ಆಗಿರೋದ್ರಿಂದ ನನಗೆ ಬೇಜಾರಾಗಿದೆ ಮನಸ್ಸಿಗೆ. ಸೊ ಹಾಗಾಗಿ ನಾನು ಇದು ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಿಸ್ಬೇಕು ಅಂತೇಳಿ LOP ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಮಾಡೇ ಬಿಡ್ತೀವಿ ಅಂತ ಹೇಳಿಲ್ಲ ಅವರು. ಸೊ ತಮ್ಮ ಮಾಧ್ಯಮಗಳಲ್ಲಿ ಬಂದಿದೆ ಅದು. ಕಾಂಗ್ರೆಸ್ ಅವರು ಅದನ್ನು ಬೇರೆ ಬೇರೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರವರೊಬ್ಬ ಏನು ಮೂಗಿನ ನೇರಕ್ಕೆ ಅವ್ರಿಗೆ ಏನ್ ಬೇಕೋ ಅದು ಮಾಡ್ಕೊಂಡಿದ್ದಾರೆ ಮೊದಲೇದಾಗಿ. ಆಮೇಲೆ ನೀವು ಇನ್ನೊಂದೇನು ಹೆಡ್ಡಿಂಗ್ ಕೊಟ್ಟಿದ್ದೀರಾ, ಏನ್ ಕೊಟ್ಟಿದ್ದೀರಾ? ದೇವರಾಣೆ ಶ್ರೀ ಕ್ಷೇತ್ರಕ್ಕೆ ಅಪಚಾರ ಅಂತ ಕೊಟ್ಟಿದ್ದೀರಾ. ಮೊದಲೇದಾಗಿ ಅದು ತಪ್ಪು. ಮೇಲೆ ಆಣೆ ಪ್ರಮಾಣ ಮಾಡುವಂತಂದ್ರೆ ನೋಡಿ, ಎಲ್ಲದಕ್ಕೂ ಮಾಡಕ್ಕೆ ಅಂತ ಹೇಳಿಲ್ಲ ಅವರು. ಅವರಲ್ಲಿ ಮನಸ್ಸಲ್ಲಿರುವಂತ ಒಂದು ಭಾವನೆ ಹೇಳಿದ್ರು. ಒಬ್ಬ ವ್ಯಕ್ತಿಯಾಗಿ ಒಬ್ಬ ತಿಳಿಸಬಾರ್ದು. ಅವರು ನಾವು ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಡೇಟ್ ಏನಾರು ಹೇಳಿದ್ರು, ನೀವ್ ಹೇಳಿದ್ರು ಸಮಸ್ಯೆ ಆಗಲ್ಲ. ಅಧ್ಯಕ್ಷರಾಗಿ ಇತ್ಕೊಂಡು ಹೇಳ್ಬೋದ ರಾಜಕೀಯಕ್ಕೆ ಮಂಜುನಾಥ ದೇವರನ್ನ ಯಾಕೆ ಈಗಾಗಲೇ ನೋಡಿ, ಈಗ ಅವರು ನಾನು ಹೇಳಿದ್ನಲ್ಲ, ಅವ್ರ ಮನಸ್ಸಲ್ಲಿರೋದು ಅಂತ ಈಗ ನಾವು ಸರ್ವೇ ಸಾಮಾನ್ಯವಾಗಿ ಹೇಳುವಂತ ವಿಚಾರ ಒಂದಿನ ಬಂದಿದೆ, ಹೇಳಿದ ಇಲ್ಲ ಅಂತ ಹೇಳ್ತಾ ಇಲ್ಲ. ಆಮೇಲೆ ನಾವು ಡೇಟ್ ಕೊಟ್ಟಿಲ್ಲ, ನಾವು ಡೇಟ್ ಕೊಟ್ಬಿಟ್ಟು ನಡೆಸ್ತೀವಿ ಅಂತ ಹೇಳಿದ್ವಾ? ಇಂಥ ಡೇಟಿಗೆ ನಾವು ಮಾಡ್ಬೇಕು ಅಂತ LOP ಅವ್ರ ಜೊತೆ ಡಿಸ್ಕಸ್ ಮಾಡ್ತೇನೆ, ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಯಾರೋ ಕೇಳ್ತಾ ಇಲ್ಲ ತಾವು ಮಾಧ್ಯಮದಲ್ಲಿ. ಆಮೇಲೆ ನೀವು ಕೊಟ್ಟಿರೋಂತ ಹೆಡ್ಡಿಂಗ್ ಇದೆಯಲ್ಲ, ಅದು ಫಸ್ಟ್ ಅದು ತಪ್ಪಿದೆ. ನಾವು ಯಾವುದೇ ಅಪಪ್ರಚಾರ ನಾವಲ್ಲ ಮಾಡಿದ್ದು. ಈ ಬುರ್ಡೆ ಗ್ಯಾಂಗ್ ಜೊತೆಗೆ ಸೇರ್ಕೊಂಡಂಗೆ ಕಾಂಗ್ರೆಸ್ ಅವರು ಈ ಇಂಡಿಯಾ ಅಲೈನ್ಸ್ ಅಲ್ಲಿ ಇರುವಂತವ್ರು ಅಪಚಾರ ಯಾರು ಮಾಡಿದ್ದಪ್ಪ ಅಂದ್ರೆ ಈ ಇಂಡಿಯಾ ಅಲೈನ್ಸ್, ನಾವೇನು ಮಾಡಿಲ್ಲ, ಆ ತರದ್ದು ಏನು ಯಾವ್ದು ನಡೆದಿಲ್ಲ. ಇವ್ರು ಏನು ಅಂದ್ರೆ ಈ ಬುರ್ಡೆ ಗ್ಯಾಂಗ್ ಜೊತೆಗೆ ಸೇರ್ಕೊಂಡು ಅಲ್ಲಿ ಅಪಪ್ರಚಾರ ಮಾಡಿದ್ಯಾರಪ್ಪ? ಇದೆ ಕಾಂಗ್ರೆಸ್ ಅವರೇ. SIT ರಚನೆ ಮಾಡ್ಬಿಟ್ಟು ಅಲ್ಲೆಲ್ಲ ಏನೇನ್ ಮಾಡಿದ್ರು ಬುರ್ಡೆ ಗ್ಯಾಂಗ್ ಎಲ್ಲ ಗೊತ್ತಿದೆ, ಕಣ್ಮುಂದೆ ಇದೆ. ಅದ್ರದ್ದು ಮಾತಾಡಿದ್ರೆ ಅದೇ ಸುಮಾರು ಚರ್ಚೆಗಳೇ ಮಾಡ್ಬಿಟ್ಟಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ನಾವು ಶ್ರೀ ಕ್ಷೇತ್ರಕ್ಕೆ ನಮಗೆ ಆದಂತ ಒಂದು ಗೌರವ ಇಟ್ಕೊಂಡಿದೀವಿ. ಅದಕ್ಕೆ ಆದಂತ ಒಂದು ನಮಗೆ ಭಕ್ತಿ ಭಾವ ಇದೆ. ನಾವು ಯಾವುದೇ ಕಾರಣ ಅಪಪ್ರಚಾರ ಮಾಡೋ ಪ್ರಶ್ನೆನೇ ಇಲ್ಲ. ಆಮೇಲೆ ಮಾತಾಡ್ತೀನಿ, ರಿಯಾಕ್ಷನ್ ತಗೊಂಡ್ಬಂದ್ಬಿಡ್ತೀನಿ. ಸ್ವಾತಿ ಅವರೇ, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ನನಗೆ ಬಹಳ ಹಾಸ್ಯಾಸ್ಪದ ಅಂತ ಅನಿಸ್ತಾ ಇದೆ. ಇನ್ಸಿಡೆಂಟ್ಲಿ ಇವತ್ತಿನ ಬಿಜೆಪಿಯ ವಕ್ತಾರರ ನಾಮಾಂಕಿತವೂ ಕೂಡ ವಿಜಯೇಂದ್ರ ಅಂತ, ರಾಜ್ಯಾಧ್ಯಕ್ಷರ ಹೆಸರು ಕೂಡ ವಿಜಯೇಂದ್ರ ಅಂತ ಹೇಳೋದಕ್ಕೆ ನನಗೆ ಬಹಳ ಬೇಸರ ಆಗ್ತಾ ಇದೆ. ಬಹುಶಃ ಇವ್ರಿಗಿರೋಷ್ಟು ವಿವೇಚನೆ ರಾಜ್ಯಾಧ್ಯಕ್ಷರಿಗೆ ಇದ್ದಿದ್ರೆ ಇವತ್ತಿನ ದಿನ ಬಿಜೆಪಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಅಂತ ನಾನು ಅನ್ಕೊಳ್ತೀನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಇಡೀ ಕರ್ನಾಟಕದಲ್ಲಿ
ದಕ್ಷಿಣಕ್ಕೆ ಕಾಶಿ, ಉತ್ತರಕ್ಕೆ ಕಾಶಿ, ದಕ್ಷಿಣಕ್ಕೆ ಧರ್ಮಸ್ಥಳ ಅಂತ ಹೇಳುವಂತಹ ಒಂದು ಕ್ಷೇತ್ರವನ್ನ ನಿಮ್ಮ ರಾಜಕೀಯ ತೆವಲಾಟಗಳಿಗೆ ನೀವು ಬಳಸ್ಕೊತೀರಾ ಅಂತಂದ್ರೆ ಅದರ ಅರ್ಥ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ನಿಮ್ಮ ಶಾಸಕರ ಮೇಲೆ ನಂಬಿಕೆ ಇಲ್ವಾ? ನೀವೊಬ್ಬ ರಾಜ್ಯಾಧ್ಯಕ್ಷರಾಗಿ ಫಸ್ಟ್ ಆಫ್ ಆಲ್ ಯಾರು ಕ್ರಾಸ್ ವೋಟ್ ಮಾಡಬಹುದು ಮತ್ತು ಎಲ್ಲ ಸಮಸ್ಯೆ ಇದೆ ಅನ್ನೋದನ್ನ ನೀವು ಅದನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಚುನಾವಣೆಗಿಂತ ಮುಂಚೆ, ಚುನಾವಣೆ ಆದ ನಂತರದಲ್ಲೂ ಕೂಡ 2-3 ದಿನಗಳ ಕಾಲ ಈ ಮಾತುಗಳು ಯಾಕೆ ಬರ್ತಾ ಇದೆ ಹೇಳಿ? ಇದು ಹತಾಶೆಯ ಮಾತು. ಏನೂ ಮಾಡಕ್ಕಾಗ್ತಾ ಇಲ್ಲ, ಎಲ್ಲೂ ಮಾಹಿತಿ ಸಿಗ್ತಾ ಇಲ್ಲ, ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿಂದನೂ ಏನು ಈಗ ಇನ್ಸೈಡರ್ಸ್ ಅಂತ ಇರ್ತಾರೆ. ನಾನು ಕೂಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದಂಥದ್ದು. ಸೊ ನಮಗೆ ಹೊರಗಡೆ ಹೇಳೋದಿಕ್ ಸಾಧ್ಯ ಆಗದೆ ಇದ್ರೂ ಕೂಡ ನಮಗೆ ಆಂತರಿಕವಾಗಿ ಗೊತ್ತಿರುತ್ತೆ ಇವ್ರು ಮಾಡಿರ್ಬೋದು ಅಂತ. ಆದ್ರೆ ಅಂತಹ ಯಾವ ಇಂಟೆಲಿಜೆನ್ಸ್ ಮಾಹಿತಿಯೂ ಕೂಡ ವಿಜೇಂದ್ರ ಅವ್ರಿಗೆ ಬರ್ತಾ ಇಲ್ಲ. ಏನ್ ಮಾಡೋದು, ಫ್ರಸ್ಟ್ರೇಷನ್ ಅಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಾಧ್ಯಮದ ಮುಂದೆ ನಾನು ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಲ್ಲೇ ಕರಿತೀನಿ ಶಾಸಕಾಂಗ ಪಕ್ಷದ ಸಭೆ, ಅಲ್ಲೇ ಸಭೆ ಕರೆದು ಅಲ್ಲೇ ಆಣೆ ಪ್ರಮಾಣ ಮಾಡಿ ಆಮೇಲೆ ನಿಮ್ಗಳಿಂದ ಬಾಯಿ ಬಿಡಿಸ್ತೀನಿ. ಬಾಯಿ ಬಿಡಿಸಿ ಆಮೇಲೆ ಏನ್ ಮಾಡ್ತಾರಂತೆ, ಅಲ್ಲೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಬಲಿ ಕೊಡ್ತಾರಂತ ಅವ್ರನ್ನೆಲ್ಲ. ವಾಟ್ ಈಸ್ ಈವನ್ ಟ್ರೈಂಗ್ ಟು ಟೆಲ್? ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರೇನ್ ರಾಜಕಾರಣ ಮಾಡೋದಿಕ್ ಹೊರಟಿದಾರಾ ಅಥವಾ ಇನ್ನೊಂದೇನೋ ಮಾಡೋದಿಕ್ ಹೊರಟಿದಾರಾ? ಅಂಡ್ ಇಂಥ ಅಧ್ಯಕ್ಷರನ್ನ ಸಹಿಸಿಕೊಂಡು ಇವತ್ತಿನ ತನಕ ಬಿಜೆಪಿ ಶಾಸಕರು ಇದಾರೆ ಅಂತಂದ್ರೆ ಇದು ಅವರ ಪಕ್ಷಕ್ಕೆ ಬಿಟ್ಟಿದ್ದು. ಆದ್ರೆ ಧರ್ಮಸ್ಥಳ ಕ್ಷೇತ್ರವನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳೋದು ಬೇಡ ಅನ್ನೋದು ನನ್ನ ಮೊದಲನೇ ವಿಚಾರ. ಅಂಡ್ ಇನ್ನೊಂದು, ಕುಮಾರಸ್ವಾಮಿ ಅವರು, ನಾನು ಆಲ್ರೆಡಿ ಅವತ್ತಿನ ದಿನಾನೇ ನಾನು ಹೇಳಿದೆ, ಯಾವಾಗ ಅಡ್ಡ ಮತದಾನ ಬಿಜೆಪಿ ರಾಷ್ಟ್ರೀಯ ಪಕ್ಷದಿಂದ ಆಗಿದೆ, ನಾನು ಸ್ಥಳೀಯ ಪಕ್ಷದಲ್ಲಿ ಆಗಬೇಕು ಅಂತ ನಾನು ಅದನ್ನ ಹೇಳೋದಿಲ್ಲ. ಅಂಡ್ ಅವರ ಆತ್ಮಸಾಕ್ಷಿ ಇಚ್ಛೆಯಿಂದ ನಮ್ಮ ಪಕ್ಷಕ್ಕೆ ಮತವನ್ನ ಹಾಕಿದ್ದಾರೆ. ಆದ್ರೆ ಯಾವಾಗ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ತಮ್ಮ ಪಕ್ಷಕ್ಕೆ ಆಪರೇಷನ್ ಕಮಲ ಮಾಡಿ ಕರ್ಕೊಂಬರುವಂತಹ ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಮಕಾಡೆ ಮಲ್ಕೊಂಡಿದೆ. ಈ ಬಾರಿ MLC ಚುನಾವಣೆಯಲ್ಲಿ ತಮ್ಮ ಪಕ್ಷದ ಶಾಸಕರೇ ಶಿಸ್ತನ್ನ ಮರೆತು, ಪಕ್ಷದ ಸಿದ್ಧಾಂತವನ್ನ ಮರೆತು ಅಡ್ಡ ಮತದಾನ ಮಾಡಿದ್ದಾರೆ. ಇದನ್ನ ಆಲ್ರೆಡಿ ನಾನು ನಿಮಗೆ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. 3 ದಿನಗಳ ಹಿಂದೆ ದೆಹಲಿಯಿಂದ ಬುಲಾವ್ ಬಂದಿರುವಂತದ್ದು ವಿಜೇಂದ್ರ ಅವರಿಗೆ, ಆರ್ ಅಶೋಕ್ ಅವರಿಗೆ ಮತ್ತು ಇಲ್ಲಿರುವಂತ ಅವರ ಸಂಘಟನೆಯ ಓರ್ವರಿಗೆ, ಬರ್ರಿ ಡೆಲ್ಲಿಗೆ, ಏನ್ ಮಾಡ್ತಾ ಇದ್ದೀರಾ ಕೂತ್ಕೊಂಡು, ನಿಮ್ಮ ಶಾಸಕರನ್ನ ಕಂಟ್ರೋಲ್ ಮಾಡೋದಕ್ಕೆ ನಿಮ್ ಕೈಲಿ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಅಂತ. ಈ ಫ್ರಸ್ಟ್ರೇಷನ್ ಅನ್ನ ಎಲ್ಲಿ ನನ್ನ ರಾಜ್ಯಾಧ್ಯಕ್ಷರಿಂದ ತೆಗೆದು ಬಿಡ್ತಾರೋ, ಎಲ್ಲಿ ನನ್ನ ಕುರ್ಚಿ ಅಲ್ಗಾಡಬಿಡುತ್ತೋ ಅಂತ ಹೇಳಿ ಅಂಡ್ ಈ ಸ್ಟೇಟ್ಮೆಂಟ್ ಅನ್ನ ಬೇರೆ ಯಾವ ಪಕ್ಷದ ಹಿರಿಯ ಶಾಸಕರು ಕೂಡ ಕೊಡ್ತಾ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರಾಗ್ಲಿ, ಆಯ್ತು ಸಂಸದರಿದ್ದಾರೆ, ಹಾಗಂತ ರಾಜ್ಯದ ರಾಜ್ಯದ ನಂಟನ್ನ ಕಳ್ಕೊಂಡಿರೋರು ಯಾರು ಮಾತಾಡ್ತಾ ಇಲ್ಲ. ಸಂಸದರಾಗಿ ಹೋಗಿರ್ಬೋದು, ಅದು ರಾಜ್ಯದ ನಂಟನ್ನು ಇಟ್ಕೊಂಡಿರುವಂತ ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಮಾತಾಡ್ತಾ ಇಲ್ಲ, ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಾ ಇಲ್ಲ, ಯಾಕೆ ಆರ್ ಅಶೋಕ್ ಮಾತಾಡ್ತಾ ಇಲ್ಲ, ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾ ಇಲ್ಲ, ಕೇವಲ ವಿಜೇಂದ್ರ ಅವರು ಮಾತ್ರ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇದು ಬಹಳ ಸ್ಪಷ್ಟ. ಅವರ ಕುರ್ಚಿಗೆ ಕುತ್ತು ಬಂದಿದೆ, ಅದನ್ನ ಅಲ್ಗಾಡ್ತಾ ಇದೆ. ಅದನ್ನ ಹೇಗಾದ್ರೂ ಮಾಡಿ ನಾವು ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಹೀಗೆ ಆಗೋದು. ಏಕಾಏಕಿ ಕುರ್ಚಿ ಸಿಕ್ಕಾಗ ಮ್ಯಾನೇಜ್ಮೆಂಟ್, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅಂತ ಗೊತ್ತಿಲ್ಲದೆ ಇದ್ದಾಗ ವಾಟ್ ಹ್ಯಾಪನ್ಸ್? ಸ್ಪಷ್ಟ ಉದಾಹರಣೆ ವಿಜೇಂದ್ರ ಅವರು ನೋಡಿ. ವಿಜೇಂದ್ರ ಅವರೇ, ನಿಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರ ಕುರ್ಚಿ ಅಲ್ಲಾಡ್ತಾ ಇದೆ, ಜೊತೆಗೆ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಮೂಲಗಳಿಂದ ಮಾಹಿತಿ ಸಿಗ್ತಾ ಇಲ್ಲ, ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ, ಎಲ್ಲಿ ನನ್ನ ಕುರ್ಚಿ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನ ಕೈ ಬಿಟ್ಟೋಗುತ್ತೋ ಅನ್ನುವಂಥ ಟೆನ್ಷನಲ್ಲಿ ಹಿಂಗಂದ್ರು. ಆಮೇಲೆ ಇದಕ್ಕೆಲ್ಲ ಈ ರಾಜಕೀಯಕ್ಕೆಲ್ಲ ಧರ್ಮಸ್ಥಳದ ನಂಟನ್ನ ತರಬಾರದು ಅನ್ನೋದೇ ಆಲ್ಮೋಸ್ಟ್ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ, ಸದಾನಂದ ಗೌಡರು ಹೇಳಿದ್ದಾರೆ, ಅವರಿಬ್ಬರು ಮಾತನ್ನ ಆರ್ ಅಶೋಕ್ ಅವರು ಒಪ್ಕೊಂಡಿದ್ದಾರೆ. ನೋಡಿ, ಈಗಾಗಲೇ ಅಡ್ಡ ಮತದಾನ ಆಗ್ತಿದ್ದಂಗೆನೆ, ಅದು ಮಾಹಿತಿ ಗೊತ್ತಾಗ್ತಿದ್ದಂಗೆನೆ ನಮ್ಮ ರಾಷ್ಟ್ರೀಯ ನಾಯಕರು, ಆಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷ ಆಗಿರ್ಬೋದು, ನಮ್ಮ ವಿರೋಧ ಪಕ್ಷದ ನಾಯಕರು ಅದೆಲ್ಲರೂ ಒಂದು ಗಂಭೀರವಾಗಿ ಇದನ್ನು ಪರಿಗಣಿಸಿದ್ದಾರೆ. ಈಗಾಗಲೇ ಇದು ಪರಿಗಣಿಸ್ತಿದ್ದಂಗೆನೆ ಈಗಾಗಲೇ ನಾವು ಒಂದು ಸಮಿತಿ ರಚನೆ ಮಾಡಿದೆ. CT ರವಿ ಅವರ ನೇತೃತ್ವದಲ್ಲಿ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಮತ್ತೆ ಮಾಜಿ ಸಚಿವರಾದಂಥ ಎನ್ ಮಹೇಶ್ ಅವರು, ಇವ್ರನ್ನೆಲ್ಲ ಒಟ್ಟುಗೂಡುವಂತೆ ಈಗಾಗಲೇ ಅವರು ಕೆಲಸ ಸ್ಟಾರ್ಟ್ ಮಾಡಿದರೆ. ಈಗಾಗಲೇ ನಮಗೆಲ್ಲ ಮಾಹಿತಿ ಬಂದಿದೆ. ಅದನ್ನೆಲ್ಲ ನಾವು ಹೇಳಿಕ್ಕಾಗಲ್ಲ, ಪಕ್ಷದ ಆಂತರಿಕ ವಿಚಾರ ಒಳಗಡೆ ಇರುತ್ತೆ. ಅದು ಕಾಂಗ್ರೆಸ್ ಅವರು ಅಲ್ಲ, ನಿಮಿಷ ಮೇಡಮ್, ನಾವು ದಯವಿಟ್ಟು ನೀವು ಮಾತಾಡ್ಬೇಕು, ನಾನು ಮಾತಾಡ್ಬೇಕು, ದಯವಿಟ್ಟು ಒಂದು ಮಾತಾಡಿಲ್ಲ, ನೀವು ಮಾತಾಡ್ಬೇಕು, ನೀವು ನಿಮಗೆ ಅವಕಾಶ ಕೊಟ್ಟಾಗ ಮಾತಾಡಿ. ನಾನು ಮುಗಿಸ್ತೀನಿ. ನನಗೆ ಟೈಮ್ ಕೊಟ್ಟಿದ್ದೀರಾ, ಅವ್ರಿಗೆ ಕೊಟ್ಟಿದ್ದೀರಾ, ನನಗೆ ಕೊಟ್ಟಿದ್ದೀರಾ, ಅವ್ರಿಗೆ ಕೊಟ್ಟಿದ್ದೀರಾ, ನನಗೆ ಕೊಟ್ಟಿದ್ದೀರಾ, ಅವ್ರಿಗೆ ಕೊಟ್ಟಿದ್ದೀರಾ, ಹೇಳಿ ಅಷ್ಟೇ. ನಾನು ಕೊಟ್ಟಾಗ ನಾನು ಮಾತಾಡೋದು ನಾನು ನೋಡಿ ಮೇಡಮ್, ಮಾಡ್ಕೊತಿಲ್ಲ, ನೀವು ಡಿಸ್ಟರ್ಬ್ ಮಾಡಬಾರ್ದು. ನೀವು ಇದು ನೋಡಿ, ನೀವು ಕೆಲಸ ಮಾಡಿದಂತವ್ರು, ಗೊತ್ತಿದೆ ಪಲಾಯನ ನಾನು ಮಾಡ್ತಾ ಇಲ್ಲ, ನಾವು ಯಾವ ಪಕ್ಷದಲ್ಲಿ ಮಾಡ್ತೀವಿ. ನೀವು ಒಂದು ನಿಮಿಷ ಬಿಡಿ, ನನಗೆ ಕೊಟ್ಟಿದಿರಲ್ಲ, ನಾನು ಮಾತಾಡ್ತೀನಿ. ಇಲ್ಲ ಅಂದ್ರೆ ಮತ್ತೆ ಮಾತಾಡ್ಸಂಗಿದ್ರೆ ಅವ್ರದ್ದೇ ಮಾತಾಡ್ತೀನಿ, ನಾವೇದ್ದು ಹೋಗ್ತೀವಿ. ನಾನು ಹೇಳಿದೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಮಾತಾಡ್ತೀನಿ. ನಾವು ನೋಡಿ, ಅವ್ರು ಹೇಳಿದ್ರು ಹತಾಶೆ ಮನೋಭಾವ, ಅವ್ರಿಗೆ ಗೆಲ್ಸ್ಕೊಳಕ್ ಆಗ್ಲಿಲ್ಲ. ಮೇಡಮ್,
ನಾವು ಹಾಕಿದ್ದೆ ಇಬ್ರು ಕ್ಯಾಂಡಿಡೇಟ್ನ, ಇಬ್ರು ಗೆದ್ದಿದಾರಲ್ಲ. ನಾವು 3ನೇ ಕ್ಯಾಂಡಿಡೇಟ್ ನಾವು ಹಾಕಿದ್ದು JDS ಅವರು ಮಾತಾಡಿದ್ವಿ, ಆಗಿತ್ತು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ ಮೇಡಮ್, ಹೇಳಿದಕ್ಕೆಲ್ಲ ಆನ್ಸರ್ ಕೊಡ್ತೀನಿ ನಾನು ನಿಮಗೆ. ನೋಡಿ, ನೀವು ಕ್ವಶನ್ ಕೇಳ್ತೀವಿ, ಪ್ರಾಬ್ಲಮ್ ಏನ್ ಗೊತ್ತಾ, ಕ್ವಶನ್ ಕೇಳಿದ್ಮೇಲೆ ಅದಕ್ಕೆ ತಾಳ್ಮೆಯಿಂದ ಕೇಳಿಸ್ಕೋಬೇಕು. ಏನ್ ನೀವೇ ಎಲ್ಲ ಮಾತಾಡಿದ್ರೆ ಮತ್ತೆ ನಾವೇನಕ್ಕೆ ಬರ್ಬೇಕಿಲ್ಲಿ, ಅದಕ್ಕೆ ನೀವು ಕೇಳಿಸ್ಕೊಳ್ಳಿ ದಯವಿಟ್ಟು. ಹಾಗಾಗಿ ನಾವು ಇಬ್ರು ಹಾಕಿದ್ವಿ, ಇಬ್ರು ಗೆದ್ದಿದ್ವಿ. ಈಗಾಗಲೇ ನಾನು ಈಗ ಹೇಳ್ದಂಗೆ ಸಮಿತಿ ರಚನೆ ಮಾಡಿದೆ. ಆ ಸಮಿತಿಯಲ್ಲಿ ಈಗಾಗಲೇ ಎಲ್ಲ ನಮ್ಮ ಏನು CT ರವಿ ಅವರಾಗಿರ್ಬೋದು, ಎನ್ ಮಹೇಶ್ ಅವರು ಮತ್ತೆ ಮಹೇಶ್ ಸಿಂಗ್ ಈಗೆಲ್ಲ ಮಾಹಿತಿ ಸಿಕ್ಕಿದೆ. ಆಮೇಲೆ ಇವರೇನೋ ಡೆಲ್ಲಿ ಬುಲಾವ್ ಎಲ್ಲ ಕರೆದಿದ್ದು ತಮ್ಗೆ ಹೇಳ್ತೀನಿ, ಡೆಲ್ಲಿಗೆ ಇವರೇ ಸಮಯ ತಗೊಂಡು ಹೋಗ್ತಾ ಇರೋದು. ಈಗ ಈ ತರ ಆಗಿದೆ ಅಂತ ಮಾಹಿತಿ ಕೊಡ್ಲಿಕ್ಕೆ ಇವರೇ ಹೋಗ್ತಾ ಇರೋದು. ನಾಳೆ ಡೆಲ್ಲಿಗೆ ಹೋಗ್ತಾ ಇದಾರೆ. ಇನ್ನು ಹೋಗ್ತಾರೆ ಅನ್ನೋದು ಇನ್ನು ಮಾಹಿತಿ ಇಲ್ಲದೆ ಇರ್ಬೋದು. ಕ್ರಾಸ್ ವೋಟಿಂಗ್ ವಿಚಾರ ಆಗಿದೆ, ಇವರೇ ಫೋನ್ ಮಾಡಿದ್ದಾರೆ. ನೋಡಿ, ಕೇಳಿಸ್ಕೊಳ್ಳಿ ದಯವಿಟ್ಟು. ನೀವು ಕಾಂಗ್ರೆಸ್ ಅವ್ರಿಗೆ ಜಾಸ್ತಿ ಸಮಯ ಕೊಡ್ತೀರಾ, ಮಾತಾಡಕ್ ಬಿಡಲ್ಲ. ನೀವು ಜಾಯಿನ್ ಮಾಡಿಸ್ಕೊಳ್ಳಿ, ಮುಗಿಸ್ಬಿಡ್ಲಿ. ಆಯ್ತು, ನೋಡಿ, ಅದಕ್ಕೆ ನಾಳೆ ಡೆಲ್ಲಿಗೆ ಹೋಗ್ತಾರೆ. ನಾಳೆ ಪ್ರತಿಯೊಂದಕ್ಕೂ ಡಿಸ್ಟರ್ಬ್ ಮಾಡ್ತಾರೆ. ಮುಗಿಸ್ಬಿಡ್ಲಿ, ಮಾತಾಡಕ್ಕೂ ಬಿಡೋದಿಲ್ಲ. ಮುಗಿಸ್ಬಿಡ್ಲಿ, ನೆಕ್ಸ್ಟ್ ಬರ್ತೀನಿ. ಆಯ್ತು, ಹೇಳಿ. ಈಗ ನಾವು ಹಂಗೆ ಮಾಡ್ಬೇಕಾಗ್ತದೆ, ನೀವು ಮಾತಾಡ್ಬೇಕಾದ್ರೆ ಬೇಗ ಹೇಳಿ. ಹಾಗಾಗಿ ನಾಳೆ ಡೆಲ್ಲಿಗೆ ಹೋಗ್ತಾರೆ. ಎಲ್ಲ ಕೂಲಂಕುಷವಾಗಿ ಎಲ್ಲರಿಗೂ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ಇದೆಲ್ಲ ವಿಚಾರಗಳು ತಿಳಿಸ್ತಾರೆ, ಏನೇನಾಗಿದೆ ಅಂತೇಳಿ. ಇದನ್ನ ನಾವು ಪಕ್ಷವಾಗಿ ಇದನ್ನ ಕಠಿಣ ನಿರ್ಧಾರ 100% ತಗೊಂತೀವಿ. ಈ ಮುಂದೆ ಈ ರೀತಿ ಆಗ್ಲಿಲ್ಲ ಕರ್ನಾಟಕದಲ್ಲಿ ನೋಡ್ಕೊಂತೀವಿ. ಕರ್ನಾಟಕದಲ್ಲಿ ಈಗಾಗಲೇ ಜನ ಬೇಸತ್ತೋಗಿದ್ದಾರೆ. ಇವ್ರೇನೋ ಹೇಳ್ಕೊಂಡು ಕುತ್ಕೊಂಡೆ ಮುಗಿಸ್ಬಿಡ್ಲಿ ಮೇಡಮ್. ನಿಮ್ ನಾನು ಹೇಳ್ತಾ ಇರೋದು ಅರ್ಥನೇ ಆಗ್ತಾ ಇಲ್ಲ. ನೀವು ಅದು ಅವ್ರು ಕೇಳ್ತಾರೆ ಕ್ವಶನ್. ನೋಡಿ, ಅವರು ಆಂಕರ್, ಅವರು ನೀವಲ್ಲ, ನೀವು ಬಿಟ್ಟಿದ್ದೀರಾ. ನೀವು ಕಾಂಗ್ರೆಸ್ ಹೋಗ್ತಾರಲ್ಲ, ನೀವು ಆಂಕರ್ ಅಲ್ಲ, ಕಾಂಗ್ರೆಸ್ ಹೋಗ್ತಾರ. ನೀವು ನೀವು ಆಂಕರ್ ಕ್ವಶನ್ ಕೇಳಿ ಅವ್ರಿಗೆ ಅವರು ಅವಕಾಶ ಕೊಟ್ಟು ನೀವು ಮಾತಾಡಿ. ನೀವು ಆಂಕರ್ ಅಲ್ಲ, ದಯವಿಟ್ಟು ಮಾಧ್ಯಮ ಬಿಟ್ಟು ಇಲ್ಲ. ನೀವು ಕಾಂಗ್ರೆಸ್ ಹೋಗ್ತಾರೆ, ದಯವಿಟ್ಟು ನಾನು ನೆನಪು ಮಾಡ್ತಾ ಇದ್ದೀನಿ ನಿಮ್ಗೆ. ಪಕ್ಷದ ಸಭೆ ಮಾಡ್ತೀರಾ ಇಲ್ವಾ ಹೇಳಿ. ನಾನು ನೋಡಿ, ನಾನು ಆಗ್ಲೇ ಹೇಳಿದೆ ನೀವು ಕಾಂಗ್ರೆಸ್ ಹೋಗ್ತಾರ ಮೇಡಮ್, ನೀವು ಆಂಕರ್ ಅಲ್ಲ ಅಂತ ಹೇಳ್ತಾರೆ. ಅವ್ರು ಕೇಳಿ ನಾನು ಹೇಳ್ತೀನಿ, ಅವ್ರು ಕೇಳಿ. ಒಂದ್ ಸೆಕೆಂಡ್ ಸರ್, ಮುಗಿಸ್ಬಿಡಿ. ಒಂದ್ ಸೆಕೆಂಡ್, ನಾನು ಶ್ರೀಗಳನ್ನ ವೆಲ್ಕಮ್ ಮಾಡ್ಕೊಳ್ಬಿಡ್ತೀನಿ. ವಜ್ರದೇಹಿ ಮಠದ ಶ್ರೀಗಳಾದಂತ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳು ಜಾಯ್ನ್ ಆಗಿದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ತೆ. ಸ್ವಾಮೀಜಿಗಳು, ಈಗ ಆಗ್ತಾ ಇರುವಂತ ಚರ್ಚೆ, ಬಿಜೆಪಿಗೆ ರಾಜಕೀಯ ಮಾಡೋದಕ್ಕೆ ಬೇರೆ ಜಾಗ ಸಿಕ್ಲಿಲ್ವಾ? ಧರ್ಮಸ್ಥಳ ಶ್ರೀ ಮಂಜುನಾಥನೇ ಬೇಕಿತ್ತ? ಪೊಲಿಟಿಕ್ಸ್ ಅನ್ನ ಇಲ್ಲಿ ಎಳೆದು ತರೋದು ಸರಿ ಅಲ್ಲ ಅನ್ನೋದು ಒಂದಷ್ಟು ಜನರ ಮಾತು. ನೀವೇನಂತೀರಿ ಶ್ರೀಗಳೇ? ಸಾಮಾನ್ಯವಾಗಿ ನಿಮ್ಮ ಮಾತನ್ನೇ ನಾವು ದನಿಗೂಡಿಸಿಕೊಂಡು ಮಾತಾಡುವುದಾದ್ರೆ ಇದು ಒಂದು ಭಾವನಾತ್ಮಕ ವಿಷಯ. ಈಗ ಅಲ್ಲಿ ಆ ಪಕ್ಷದ ವಿಷಯದಲ್ಲಿ ಏನಾಗಿದೆ ಅಂದ್ರೆ ಅವರಿಗೆ ಒಂದು ಸತ್ಯಾನ್ವೇಷಣೆ ಆಗಬೇಕು. ಆ ಸತ್ಯಾನ್ವೇಷಣೆ ಆಗಬೇಕಾದ್ರೆ ಅದನ್ನೊಂದು ಇಂತಹ ಪ್ರಸಿದ್ಧ ಜಾಗದಲ್ಲಿ, ಅಂತಹ ಒಂದು ಪ್ರದೇಶದಲ್ಲಿ ಅದು ಇಡಬೇಕು ಅನ್ನುವುದು ಅವರ ವಾದ. ಆದ್ರೆ ಅವರು ಧಾರ್ಮಿಕವಾಗಿ ಬೆಳೆದವರು. ಈಗ ಯಾರು ಚರ್ಚೆ ಮಾಡಿದ್ರು ಈಗ ಧಾರ್ಮಿಕವಾಗಿ ನಂಬಿಕೆ ಮತ್ತೆ ಧಾರ್ಮಿಕವಾದ ವಿಷಯಗಳಲ್ಲಿ ವಿಶ್ವಾಸವಿದ್ದು ಆ ವಿಷಯದಲ್ಲಿ ಎಲ್ಲರೂ ಒಪ್ಪಿಕೊಳ್ತಾರೆ ಅನ್ನುವ ಕಾರಣಕ್ಕೆ ಅದು ಆ ವಿಷಯ ಬಂದಿದೆ. ಆದ್ರೆ ನಮ್ಮ ಪ್ರಶ್ನೆ ಇರುವುದು ಅದನ್ನ 4 ಗೋಡೆಯ ಮಧ್ಯದಲ್ಲಿ ನೀವು ತೀರ್ಮಾನ ಮಾಡಬೇಕು. ಯಾಕೆ ಅಂದ್ರೆ ರಾಜಕೀಯ ಅಂತಂದ್ರೆ ಇಲ್ಲಿ ಈಗ ಕಾಂಗ್ರೆಸ್, ಬಿಜೆಪಿ, JDS ಅಂತ ನಾವೇನ್ ಹೇಳ್ತೇವೆ, ಇಲ್ಲಿ ಎಲ್ಲರೂ ಸನ್ಮಿತ್ರರಿದ್ದಾರೆ. ಎಲ್ಲ ಪಕ್ಷಗಳಲ್ಲಿ ಅಲ್ಲಿಂದ ಇಲ್ಲಿ ಹೋದವರಿದ್ದಾರೆ, ಇಲ್ಲಿಂದ ಅಲ್ಲಿ ಹೋದವರಿದ್ದಾರೆ. ಹಾಗಾಗಿ ಇಂತಹ ಸನ್ನಿವೇಶಗಳಲ್ಲಿ ಕೆಲವೊಮ್ಮೆ ಮಿತ್ರತ್ವ ಅವರ ಒಳಗೆ ಕೆಲಸ ಮಾಡ್ತದೆ. ಆವಾಗ ಇಂಥ ಪ್ರಕರಣಗಳೆಲ್ಲ ಬರುತ್ತೆ. ಆದ್ರೆ ಇದನ್ನು ದೇವರ ಬಳಿ ಕೊಂಡೋಗಿ ದೇವರ ಎದುರು ಪ್ರಮಾಣ ಮಾಡಿದ್ದು ಇದು ಅಷ್ಟು ಒಳ್ಳೆಯದಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದನ್ನ ನಾವು ಸನ್ಮಾನ್ಯ ವಿಜೇಂದ್ರರಲ್ಲೂ ನಮ್ಮ ಅಪೇಕ್ಷೆ ಇರುವುದು, ನೀವು ಇದನ್ನ ಕೈ ಬಿಡಬೇಕು, ಯಾವುದೇ ಕಾರಣಕ್ಕೆ ಇದನ್ನ ಬೆಳೆಸ್ಲಿಕ್ಕೆ ಅವಕಾಶ ಕೊಡಬೇಡಿ ಅಂತಲೇ ನಮ್ಮ ಆಗ್ರಹ ಇರೋದು. ಮತ್ತೆ ಈ ಯಾವುದೇ ಒಂದು ವಿಚಾರ ಆದ್ರೂ ಆಣೆ ಪ್ರಮಾಣ ಮಾಡೋದು ಅಥವಾ ಶ್ರೀ ಕ್ಷೇತ್ರದ ಮೇಲೆ ಒಂದಷ್ಟು ನಂಬಿಕೆಗಳಿರ್ತವೆ. ಇವು ರಾಜಕೀಯ ನಾಯಕರು ಈ ರೀತಿಯಾಗಿ ಎಲ್ಲಾ ವಿಚಾರಕ್ಕೂ ಆಣೆ ಪ್ರಮಾಣ ಮಾಡಿ ಅಂತೇಳಿ ಅಲ್ಲಿ ತರೋದು, ಅಥವಾ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕ್ರಾಸ್ ವೋಟಿಂಗ್ ಮಾಡಿದ್ರು ನಾನು ಮಾಡಿಲ್ಲ ಅಂತ ಆಣೆ ಪ್ರಮಾಣ ಮಾಡ್ಬಿಟ್ರೆ ಅದೊಂಥರ ಅಪಚಾರ ಮಾಡ್ದಂಗೆ ಆಗೋದಿಲ್ವಾ ಅನ್ನೋದು ಮಾತು. ಈಗ ಪ್ರಶ್ನೆ ಇರುವುದು ಅದೇ. ಒಂದು ದೇವರು ಅಂತಂದಾಗ ಈಗ ಧರ್ಮಸ್ಥಳದ ಮಂಜುನಾಥ ಅಂದ್ರೆ ಅದು ಕಾರಣಿಕವಾದ ಒಂದು ಕ್ಷೇತ್ರ. ಮತ್ತೆ ಬಹಳ ವಿಷಯಗಳಲ್ಲಿ ನಮ್ಮ ಕಣ್ಣೆದುರು 10 ಹಲವು ನಿದರ್ಶನಗಳು ಕಣ್ಣೆದುರು ಇದ್ದಾವೆ. ಈಗ ಆಣೆ ಮಾಡಿ ಹೋದ ಒಂದು ಕುಟುಂಬವೇ ನಿರ್ನಾಮವಾದ ಒಂದು ಘಟನೆಯಲ್ಲಿ ನಮ್ಮ ಎದುರೇ ಕಣ್ಣೆದುರು ಇದ್ದಾವೆ. ಇಂಥ ಪ್ರಕರಣಗಳು ಹಿಂದೆ ಒಮ್ಮೆ ಯಡಿಯೂರಪ್ಪರು ಮತ್ತೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಒಂದು ವಿವಾದ ಆದಾಗ ಅಂಥದ್ದೇ ಒಂದು ಪ್ರಕರಣ ಬಂದಾಗ ಅವರವರು ಪುಣ್ಯಕ್ಕೆ ಅದನ್ನ ಅಲ್ಲೇ ಮುಗಿಸಿಕೊಂಡ್ರು. ಇಲ್ಲದಿದ್ದರೆ ಅದು ಮತ್ತೆ ಅನುಭವಿಸ್ಲಿಕ್ಕೆ ಕಷ್ಟ. ಹಾಗಾಗಿ ಅದು ಮತ್ತೆ ಅವರ ಮನಸ್ಸಿಗೂ ಬಂತು, ಇದು ಸರಿಯಲ್ಲ ನಾವು ಮಾಡೋದು ಅನ್ನೋದು. ಅವರಿಬ್ಬರು ಮತ್ತೆ ಅದನ್ನು ತೀರ್ಮಾನ ಮಾಡಿಕೊಂಡ್ರು. ನೋಡಿ, ಭಾವೋದ್ವೇಗದಲ್ಲಿ ಇಂತಹ ವಿಷಯಗಳು ಬರುತ್ತೆ. ಯಾಕೆ ಅಂತಂದ್ರೆ
ಇಲ್ಲಿ ಭಾವನಾತ್ಮಕ ವಿಷಯವಲ್ಲ ಇದು ಒಂದು ಧರ್ಮದ ವಿಷಯ, ಒಂದು ಕಟ್ಟುಕಟ್ಟಳೆಗಳು, ಅನುಶಾಸನ, ಆಚರಣೆಗಳು ಇದ್ದ ಕ್ಷೇತ್ರದಲ್ಲಿ ಇಂತಹ ಪ್ರಕರಣಗಳನ್ನ ನೀವು ರಾಜಕೀಯಕ್ಕೆ ತಗಲಾಕಿಸಿಕೊಂಡ್ರೆ ನಾಳೆ ಯಾರು ಉಳಿಲಿಕ್ಕಿಲ್ಲ. ಇದೆಲ್ಲ ರಾಜಕೀಯದಲ್ಲಿ ನಾವು ಹೇಳ್ತಾ ಇದ್ದೇವೆ, ರಾಜಕೀಯದಲ್ಲಿ ಧರ್ಮ ಇರಬೇಕು, ಧರ್ಮದೊಳಗೆ ರಾಜಕೀಯ ಬರಬಾರದು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಹಾಗಿರುವುದರಿಂದ ಅವರಿಗೆ ನಂಬಿಕೆ ಇದೆ ಅನ್ನುವ ಕಾರಣಕ್ಕೆ ಅವರು ಭಾವೋದ್ವೇಗದಿಂದ ಆ ಒಂದು ವಿಷಯಕ್ಕೆ ಅವರು ಬಂದಿರ್ಬೇಕಷ್ಟೇ. ಇಲ್ಲದಿದ್ರೆ ಅದನ್ನ ಯಾರು ಅದರೊಳಗೆ ಚರ್ಚೆ ಮಾಡ್ತಾ ಇದೆ. ಚರ್ಚೆ ಮುಂದುವರಿಸ್ತೀನಿ. ವಿಜೇಂದ್ರ ಅವರೇ, ಈಗ ನಿಮ್ಮ ಪಕ್ಷದಲ್ಲೇ ಶಿಸ್ತಿಲ್ಲ, ಅದಕ್ಕೆ ಅಡ್ಡ ಮತದಾನ ಆಗಿದ್ದು. ಇಲ್ಲ ಅಂದಿದ್ರೆ ಅಡ್ಡ ಮತದಾನ ಹಿಂಗ್ ಮಾಡ್ತಿದ್ರು, ಶಿಸ್ತಾಗಿ ಇಟ್ಕೊಂಡಿಲ್ಲ, ಹೈಕಮಾಂಡ್ ಕಂಡ್ರೆ ಏನೋ ಒಂದು ರೀತಿಯಾಗಿ, ಮತ್ತೆ ವಿಜಯೇಂದ್ರ ಅವರನ್ನ ಎಗೇನ್ಸ್ಟ್ ಆಗೇ ಇದ್ದಾರೆ ಒಂದಷ್ಟು ಜನ, ಅದಕ್ಕೆ ಇವೆಲ್ಲ ಮಾಡ್ತಿದ್ದಾರೆ. ನಿಮ್ಮಲ್ಲೂ ಒಳ ರಾಜಕೀಯ ಇದೆ, ಹಿಂಗ್ ಮಾತಾಡ್ತಿದ್ದಾರೆ. ನೋಡಿ, ಪಕ್ಷದಲ್ಲಿ ಶಿಸ್ತಿಲ್ಲ ಅಂತ ಹೇಳೋದು ತಪ್ಪು. ಅಡ್ಡ ಪಕ್ಷದಲ್ಲಿ ಮತದಾನ ಯಾಕೆ? ಕೇಳಿಸ್ಕೊಳ್ಳಿ, ಪಕ್ಷದಲ್ಲಿ ಶಿಸ್ತಿಲ್ಲ ಅಂತ ಹೇಳಿದ್ರೆ 63 ಜನದಲ್ಲಿ 62 ಜನ ರಾಜ್ಯಾಧ್ಯಕ್ಷರು ಮತ್ತೆ LOP 61 ಜನ ಅಥವಾ 60 ಜನ ಏನಾದ್ರು ಕ್ರಾಸ್ ವೋಟಿಂಗ್ ಹಾಕಿದ್ರೆ ಅದು ಪಕ್ಷದಲ್ಲಿ ಶಿಸ್ತಿಲ್ಲ ಅಂತ ಹೇಳಿದೆ. ಯಾವ ತರ ಅಂತ ಹೇಳಿ ನೀವು ಹೇಳ್ತೀನಿ. ಜಾರ್ಖಂಡ್ ಅಲ್ಲಿ ಇದೇ ಅಡ್ಡ ಮತದಾನ ಆಗಿದೆ. 56 ಕ್ಯಾಂಡಿಡೇಟ್ ಅವ್ರ ಕಡೆಯವರು ಇದ್ರು ರಾಜ್ಯಸಭಾ ಇದರಲ್ಲಿ. 56 ಜನ ಇದ್ಕೊಂಡು 24 ಜನ NDA ಇದ್ದಿದ್ದು. ಪಕ್ಷೇತರ ಅಭ್ಯರ್ಥಿ ನಾವು ಬೆಂಬಲ ಕೊಟ್ವಿ, ಅವ್ರು ಗೆದ್ರು. ಇದು ಶಿಸ್ತಿಲ್ಲ ಅಂತ ಹೇಳೋದು. ಅಂದ್ರೆ ಅವರಷ್ಟೊಂದು ಮೆಜಾರಿಟಿ ಇದ್ರು ಕೂಡ ಗೆಲ್ಸ್ಕೊಳಕ್ ಆಗ್ಲಿಲ್ಲ ಅವರು. ಗೆಲ್ಸ್ಕೊಳಕ್ ಎಲ್ಲಾ ನಂಬರ್ಸ್ ಗಳಿದ್ರು ಗೆಲ್ಸ್ಕೊಳಕ್ ಆಗ್ಲಿಲ್ಲ. ಇದಕ್ಕೆ ಶಿಸ್ತಿಲ್ಲ ಅಂತ ಹೇಳ್ತಾರೆ. ಈಗ ನಾನು ಒಂದ್ ನಿಮಿಷ ಮೇಡಮ್, ನೀವು ಕುದುರೆ ವ್ಯಾಪಾರ ಮಾಡಿ, ನಾನ್ ಕುದುರೆ ಅಲ್ಲ. ಈಗ ನೀವು 4 ಜನ, ನೀವೇನ್ 11 ಜನ ಮಾಡಿರೋ ಕುದುರೆ ವ್ಯಾಪಾರ ನೀವು ಮಾಡಿರೋದು ಕರ್ನಾಟಕದಲ್ಲಿ. ನಾವೆಲ್ಲ ಮಾಡಿರೋದು ನೀವು ತೋರಿಸಿ ಪ್ರೂಫ್, ಅಂದ್ರೆ ಇವತ್ತು 2ರಲ್ಲಿ ಶುರುವಾಗಿದೆ, ನಾಳೆ ಅದು 20 ಆಗುತ್ತೆ ಅಂತ. ಇಲ್ಲ ಅದೆಲ್ಲ ಕ್ರಮ ತಗೊಳ್ಳಿಲ್ಲ. ಈಗ ಯಾರು ಅಂತ ಕಂಡಿಡಿಯಕ್ಕಾಗ್ಲಿಲ್ಲ ಅಂದ್ರೆ ಇವತ್ತು 100% ಸ್ವಾಮಿ ಮಾಹಿತಿ ಇದೆ ನಮ್ಗಾಗ್ಲೇ. ಅದನ್ನೆಲ್ಲ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಗೆ ಗೊತ್ತಾಗಿದೆ. ಖಂಡಿತವಾಗೂ ಬರೋ ದಿನಗಳಲ್ಲಿ ತಮಗೆ ಗೊತ್ತಾಗುತ್ತೆ. ತಾವೇ ಮಾಧ್ಯಮಗಳಲ್ಲಿ ನಮ್ಮ ಪಕ್ಷದ ನಾಯಕರಿದ್ದಾರೆ, ರಾಷ್ಟ್ರೀಯ ನಾಯಕರಿದ್ದಾರೆ, ರಾಜ್ಯ ನಾಯಕರಿದ್ದಾರೆ. ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಶಿಸ್ತು ಕ್ರಮ 100% ತಗೊಂತೀವಿ. ತಾವೇ ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸ್ತೀರಾ. ಕಾದ್ ನೋಡಿ, ಸ್ವಲ್ಪ ವೇಟ್ ಮಾಡಿ. ಎಲ್ಲದಕ್ಕೂ ನೋಡಿ ತಕ್ಷಣನೇ ಎಲ್ಲದೂ ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ನಮ್ಗೆ ಇರೋಂಥ ಸೋರ್ಸ್ಗಳು ಎಲ್ಲ ನಮ್ಮ ಹೇಳದಂಗೆ CT ರವಿ ಅವರು, ಮಹೇಶ್ ತೆಂಗಿನಕಾಯಿ ಮತ್ತೆ ಮಹೇಶ್ ಅವರು ಅವ್ರದೇ ಆದಂತ ಒಂದು ಸ್ಟ್ರಾಟಜಿ ಮುಖಾಂತರ ಎಲ್ಲ ಕಂಡಿಡಿತಾ ಇದಾರೆ. ಈಗಾಗಲೇ ಅವ್ರಿಗಾಗಲೇ ಎಲ್ಲ ಒಂದಷ್ಟು ಮಾಹಿತಿಗಳು ಗೊತ್ತಾಗಿದೆ. ಅದನ್ನ ಬರೋ ದಿನಗಳಲ್ಲಿ ತಾವು ಹಂಗೆ ಹೈಕಮಾಂಡ್ ಹತ್ರ ಹೋಗ್ತಾರೆ ಅಷ್ಟೇ. ಈ ಧರ್ಮಸ್ಥಳಕ್ಕೆ ಹೋಗಿ ಸಭೆ ಮಾಡೋದು ಅವೆಲ್ಲ ಮಾಡೋದಿಲ್ಲ. ಅದು ಮಾಡೋದು ತಿಳಿಸ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು. ಹಂಗೇನೋ ಮಾಡೋದು ಡೌಟ್ ಅಂತ ನಮಗೂ ಕಾಣಿಸ್ತು. ಅವ್ರ ಮನಸ್ಸಲ್ಲಿ ಒಂದು ಭಾವನೆ, ನಾನು ಹೇಳಿದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಬಿಗಿನಿಂಗ್ ಅಲ್ಲಿ ಹೇಳಿದೆ, ಒಂದು ಭಾವನೆ ಬಂದಾಗ ನಮ್ಮಲ್ಲಿ ಒಂದು ಆಡು ಭಾಷೆಯಲ್ಲಿ ಮಾತಾಡ್ತೀವಿ. ಒಂದು ಧರ್ಮಸ್ಥಳದಲ್ಲಿ ಒಂದು ಆಣೆ ಪ್ರಮಾಣ ವಚನ ಮಾಡೋಣ, ಆತರ ಒಂದು ಮನಸ್ಸಲ್ಲಿ ಬೇಜಾರಾದಾಗ ಒಂದು ಬಂದಿರುವಂತ ವಿಚಾರ. ಅದು ಮಾಡ್ಲೇಬೇಕು ಅಂತ ಹೇಳಿಲ್ಲ ಅವರು. ನಾನು 28ನೇ ತಾರೀಕು 5ನೇ ತಾರೀಕು 20ನೇ ತಾರೀಕು ಮಾಡ್ತೀನಿ ಅಂತ ಹೇಳಿ ಯಾವತ್ತೂ ಹೇಳಿಲ್ಲ ಅವರು. LOP ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರು. ಡಿಸ್ಕಸ್ ಮಾಡ್ತೀವಿ ಅನ್ನೋದಕ್ಕೂ ಮಾಡ್ತೀವಿ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಓಕೆ ಸ್ವಾತಿ ಅವರೇ, ಏನ್ ಹೇಳ್ತೀರಿ? ಶ್ರೀಗಳಿಗೆ ವಂದಿಸ್ತಾ, ಶ್ರೀಗಳೇ, ಬಹಳ ಬೇಸರದ ಸಂಗತಿ ವೈಯಕ್ತಿಕವಾಗಿ ನನಗೆ. ರಾಜಕಾರಣ ಏನಿದ್ರು 4 ಗೋಡೆ ಮಧ್ಯೆ ನಡಿಬೇಕು, ಇಲ್ಲ ಜನರ ಮಧ್ಯೆ ನಡಿಬೇಕು, ವಿಧಾನಸೌಧದ ಪಡಸಾಲೆಯಲ್ಲಿ ನಡಿಬೇಕು, ಇಲ್ಲ ಪಕ್ಷದ ಕಚೇರಿಗಳಲ್ಲಿ ನಡಿಬೇಕು. ಆದರೆ ಎಲ್ಲ ಇಂತಹ ಪರಿಸ್ಥಿತಿಗಳು ಸನ್ನಿಹಿತವಾದಾಗ ಅದು ಯಾವುದೇ ಪಕ್ಷ ಆಗಿರಲಿ ನನಗೆ ಬಹಳ ಬೇಸರ ತಂದ್ಕೊಡುವಂಥದ್ದು. ಪುಣ್ಯಕ್ಕೇನು ಅಂತಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿಯಾಗಿ ನಾಲ್ಗೆ ಹರಿಬಿಡೋರು ಯಾರೂ ಇಲ್ಲ ಅನ್ನೋದೇ ನನಗೆ ಖುಷಿಯ ಸಂಗತಿ. ಒಂದು ವಿಚಾರ ಇಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಶರತ್, ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ವಿಜೇಂದ್ರ ಅವರು. ಅವರೊಂದು ಮಾತು ಹೇಳಿದ್ರು, ಅಂದ್ರೆ ವಕ್ತಾರ್ ವಿಜೇಂದ್ರ, ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರಲ್ಲ. ನಾವು ಹಾಕಿದ 2 ಕ್ಯಾಂಡಿಡೇಟ್ ನಾವು ಗೆಲ್ಸ್ಕೊಂಡ್ಬಿಟ್ಟಿದೀವಲ್ಲ, ಇನ್ 3ನೇ ಕ್ಯಾಂಡಿಡೇಟ್ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ವಿಜೇಂದ್ರ ನೀವು ಮನೆಗೆ ಹೋಗಿ ಯೂಟ್ಯೂಬ್ ಅಲ್ಲಿ ತೆಗೆದು ನೋಡಿ ಬಹಳ ಸ್ಪಷ್ಟವಾಗಿ ಬಿಡಿ, ಯಾಕೆ ಇಂಟರಪ್ಟ್ ಮಾಡ್ತೀರಿ? ಬಹಳ ಸ್ಪಷ್ಟವಾಗಿ ಹೇಳಿದ್ರು 3ನೇ ಕ್ಯಾಂಡಿಡೇಟ್ ನಾವು ನಮ್ಮ ಪಕ್ಷದಿಂದ 2 ಕ್ಯಾಂಡಿಡೇಟ್ ನಾವು ಗೆಲ್ಸ್ಕೊಂಡ್ ಬಂದಿದೀವಲ್ಲ, 3ನೇ ಕ್ಯಾಂಡಿಡೇಟ್ ಏನ್ ನಾವು ಹಾಕಿಲ್ವಲ್ಲ, ಜೆಡಿಎಸ್ ಅವ್ರು ಹಾಕಿಲ್ವಾ? ಬೆಂಬಲ ಮಾಡಿದೀವಿ. ನೀವು ಹೇಳಿದ್ರೆ ನಾವು ಹೇಳಿದ್ವಿ, ಸುಮ್ಮನಿರಿ. ಜೆಡಿಎಸ್ ಅವರಿಗೆ ಬೆಂಬಲವನ್ನ ಕೊಡುವಂತ ಪ್ರಯತ್ನವನ್ನ ನಾವು ಮಾಡಿದೀವಿ. ಆದ್ರೆ ಅವ್ರು ಗೆಲ್ಸ್ಕೊಂಡ್ ಬರೋದಿಕ್ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಪರೋಕ್ಷವಾಗಿ ಏನ್ ಹೇಳ್ತಾ ಇದಾರೆ,
ಕುಮಾರಸ್ವಾಮಿ ಓನ್ಸ್ ದಿ ಓನರ್ಸ್ ಆಫ್ ದಿಸ್ ಥರ್ಡ್ ಕ್ಯಾಂಡಿಡೇಟ್. ಕುಮಾರಸ್ವಾಮಿ ಅವ್ರು ಮಾತಾಡ್ಬೇಕಿತ್ತು, ಕುಮಾರಸ್ವಾಮಿ ಅವರು ಫ್ರೇಗ್ ಬರಬೇಕಿತ್ತು, ಕುಮಾರಸ್ವಾಮಿ ಅವ್ರು ಎಲ್ಲರನ್ನು ಮ್ಯಾನೇಜ್ ಮಾಡ್ಬೇಕಿತ್ತು, ಅವರು ಬಿಜೆಪಿ ಶಾಸಕರ ಹತ್ರನೂ ಮಾತಾಡ್ಬೇಕಿತ್ತು, ಜೆಡಿಎಸ್ ಶಾಸಕರ ಹತ್ರನೂ ಮಾತಾಡ್ಬೇಕಿತ್ತು. ರಾಜ್ಯಸಭೆನ ದೇವೇಗೌಡರಿಗೆ ರಾಜ್ಯಸಭಾ ಕೊಡದೆ ಮೋಸ ಮಾಡಿದ್ರು ಕೂಡ ಬಿಜೆಪಿ ಅವರು ನಾವು ಮಾಡಿಲ್ಲ ಸ್ವಾಮಿ, ಅವರೇ ಬೇಡ ಅಂದ್ರು. ರಾಂಗ್ ಮೆಸೇಜ್ ಕೊಡ್ಬೋದು. ನಾವು ಮೋಸ ಮಾಡಿಲ್ಲ, ನಾವು ಕೊಟ್ಟಿದ್ದೀವಿ, ನಾವು ಆಗ್ಲೇ ಕೊಟ್ಟಿದ್ದೀವಿ, ನಾವು ಮೋಸ ಮಾಡಿಲ್ಲ. ದೇವೇಗೌಡರಿಗೆ ಮೋಸ ಮಾಡೋದು ನಿಮ್ ಸಿದ್ದರಾಮಯ್ಯ ಅವ್ರ ಅಭಿಪ್ರಾಯ ಹೇಳಿ. ಅಲ್ಲ, ನಂದು ಅಭಿಪ್ರಾಯ ಇರೋದು ಫ್ಯಾಕ್ಟ್ ಹೇಳ್ತಾ ಇದೀನಿ. ದೇವೇಗೌಡ ಹೇಳೋದು ಬೇಡ ಅಂತ. ಕೊನೆ ವಾರದ ತನಕ ಅವಕಾಶ ಸಿಕ್ಕಿದ್ರೆ ನಾನು ಮತ್ತೊಮ್ಮೆ ಏನು ದೇಶ ಸೇವೆ ಮಾಡ್ತೀನಿ, ಜನರ ಸೇವೆ ಮಾಡ್ತೀನಿ ಅಂತ ಹೇಳಿದಂತ ದೇವೇಗೌಡರು ಅನೌನ್ಸ್ ಆಗಿದ ತಕ್ಷಣ ನಾನು ಬೇಡ ಅಂತ ಹೇಳಿದೆ ಅಂದ್ರೆ ಏನದ್ರ ಅರ್ಥ? ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್. ಅದಾದ ನಂತರ ಕುಮಾರಸ್ವಾಮಿ ಅವರು ಮಾತಾಡಿರೋದು ಇಲ್ಲ ನಾವು ಕೇಳಲೇ ಇಲ್ಲ ಅಂತ. ಆಯ್ತಾ? ಸೊ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ತಂದೆಯನ್ನೇ ಪಣಕ್ಕಿಟ್ರು. ಅದಕ್ಕೆ ನಾವೇನ್ ಮಾಡೋದಕ್ಕಾಗಲ್ಲ. ಕಾಂಗ್ರೆಸ್ ಕಾಂಗ್ರೆಸ್ ಜೊತೆ ಮಾತಾಡ್ಕೊಂಡು ಭರತ್ ಮುಖ್ಯಮಂತ್ರಿ ಮಾಡ್ತಾರೆ, ಮಗ ಬಂದು ಯಡಿಯೂರಪ್ಪನವ್ರ ಜೊತೆ ಮಾತಾಡ್ಕೊಂಡು ತಾವು ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲ ಕಥೆಗಳನ್ನ ನಾವು ಕರ್ನಾಟಕದಲ್ಲಿ ನೋಡ್ಬಿಡಿದೀವಿ, ಇತಿಹಾಸವನ್ನ ನಾವು ನೋಡಿದೀವಿ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ ಬಿಜೆಪಿ ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಕರ್ನಾಟಕದಲ್ಲಿ ಅಂತಂದ್ರೆ 60 ಶಾಸಕರು ಇರೋದನ್ನ ಅಟ್ಲೀಸ್ಟ್ ಈಗ ಆಲ್ರೆಡಿ ಇಬ್ರು ಅಡ್ಡ ಮತದಾನ ಮಾಡಿರೋದು, ಅದರಲ್ಲಿ 60 ಇವ್ರ ಸ್ಪೀಕರು ಇದು ಎಲ್ಲ ಇವರೇನು 62 ನಂಬರ್ ಹೇಳಿದ್ರು. ಸೊ 60 ಜನನಾದ್ರೂ ಇಲ್ಲ, ಕನೇ ಪಕ್ಷ 58 ಜನರನ್ನಾದ್ರೂ ಉಳಿಸ್ಕೊಂಡ್ಬಿಡೋಣ ನಾವು. JDS ಎಲ್ಲಾದ್ರೂ ಹಾಳಾಗ್ ಹೋಗ್ಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಹೆಂಗಿದ್ರು JDS ಮುಂದಿನ ಎಲೆಕ್ಷನ್ ಅಲ್ಲಿ ಹರಿದು ಹಂಚೋಗುತ್ತೆ. ಒಂದಷ್ಟು ಜನ ಬಿಜೆಪಿಗೆ ಬರ್ತಾರೆ, ಒಂದಷ್ಟು ಜನ ಕಾಂಗ್ರೆಸ್ಗೆ ಹೋಗ್ತಾರೆ, JDS ಇಲ್ಲಿಗೆ ನಿರ್ಣಾಮ ಆಗೋಗುತ್ತೆ ಅಂತ. ಈ ವಿಚಾರವನ್ನ ನಾವು ಇವತ್ತಿಂದ ಅಲ್ಲ, ಅವತ್ತೇ ಹೇಳಿದೀವಿ. ಯಾವತ್ತು ಬಿಜೆಪಿ ಮತ್ತು JDS ಮೈತ್ರಿ ಆಯ್ತು, JDS ಪಕ್ಷವನ್ನ ಬಿಜೆಪಿ ನಿರ್ಣಾಮಗೊಳಿಸ್ಬಿಡುತ್ತೆ ಅಂತ. ಇದರ ಮೊದಲ ನಾಂದಿ ಮತ್ತು ಹರಿಕಾರವನ್ನ ರಾಜ್ ನ್ಯೂಸಿನ ಸ್ಟುಡಿಯೋದಲ್ಲಿ ಇವತ್ತಿನ ದಿನ ವಕ್ತಾರರಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನ ನೀವು ನೋಡ್ತಾ ಹೋಗ್ತೀವಿ. ಶ್ರೀಗಳೇ, ಈಗ ಪದೇ ಪದೇ ರಾಜಕೀಯ ಜಟಾಪಟಿಗಳಾದಂತಹ ಸಂದರ್ಭದಲ್ಲಿ ಈ ಆಣೆ ಪ್ರಮಾಣದ ಮಾತುಗಳು ಬಂದೇ ಬರುತ್ತೆ. ಈ ರಾಜಕೀಯ ನಾಯಕರು ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತ, ಈಗ ಫಾರ್ ಎಕ್ಸಾಂಪಲ್ ನೀವು ಕೊಟ್ರಿ ಅವಾಗ್ಲೇನೆ ಯಡಿಯೂರಪ್ಪನವರು ಮತ್ತೆ ಕುಮಾರಸ್ವಾಮಿ ಅವರದು ಅಂತ, ಈ ಹಿಂದೆ ಆಣೆ ಪ್ರಮಾಣ ಮಾಡಿದ್ದಾಗ್ಲಿ ಅಥವಾ ಈ ರೀತಿಯಾದಂತ ರಾಜಕೀಯವಾಗಿ ಆಣೆ ಪ್ರಮಾಣ ಮಾಡಿದಂತ ಉದಾಹರಣೆಗಳ ಬಗ್ಗೆ ಹೇಳೋದಾದ್ರೆ ಶ್ರೀಗಳೇ. ನಮ್ಮ ಗಮನದಲ್ಲಿದ್ದದ್ದು ಹಿಂದೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಒಂದು ಮಾತು ಬಂದಿತ್ತು. ಆವಾಗ ರಾಮಕೃಷ್ಣ ಹೆಗಡೆಯವರು ಅಷ್ಟು ದೇವರು ಇತ್ಯಾದಿಗಳ ಬಗ್ಗೆ ಅಷ್ಟು ನಂಬಿಕೆ ಉಳ್ಳವರಾಗಿರ್ಲಿಲ್ಲ. ಅವರ ಸಂದರ್ಭದಲ್ಲಿ ಈ ಮಾತು ಬಂದಾಗ ಅವರಾಗಿ ಕರೆ ಮಾಡಿ ಹೇಳಿದ್ರಂತೆ, ಇದು ಅವರಿಂದ ಬಾಯಿ ತಪ್ಪಿ ಬಂದಿರಬೇಕು, ಹಾಗಾಗಿ ನಾವು ಅವರಿಗೆ ಕನ್ವೀನಿಯನ್ಸ್ ಮಾಡ್ತೀವಿ. ಇನ್ನೊಬ್ರು ಲೀಡರ್ ಹೆಸರು ಮರೆತೋಗಿದೆ, ಅವರಿಗೆ ನಾವು ಕನ್ವೀನಿಯನ್ಸ್ ಮಾಡ್ತೀವಿ, ಇದು ಬೇಡ ಅಂತ ಹೇಳಿ, ಅದು JH ಪಟೇಲ್ರ ಮಧ್ಯಭಾಗದಲ್ಲಿ ಎಲ್ಲೋ ಘಟನೆ ಆಗಿದೆ ಅದು. ಹಾಗಾಗಿ ಅದು ಬಿದ್ದು ಹೋಗಿತ್ತು. ಆಮೇಲೆ ತುಂಬಾ ಪ್ರಭಾವ ಆದದ್ದು ಸನ್ಮಾನ್ಯ ಯಡಿಯೂರಪ್ಪರು ಮತ್ತು ಸನ್ಮಾನ್ಯ HD ಕುಮಾರಸ್ವಾಮಿ ಅವರ ಆಣೆ ಪ್ರಮಾಣ. ಆದ್ರೆ ಸನ್ನಿವೇಶದಲ್ಲಿ ಏನಾಯ್ತು ಅಂದ್ರೆ ಅವರಿಗೆ ಮತ್ತೆ ತಿಳುವಳಿಕೆಗಳು ಉಂಟಾಯ್ತು. ಉಂಟಾದ ನಂತರ ಅವರು ಅದನ್ನ ಹಿಂತಕೊಂಡ್ರು, ಅದನ್ನ ರಾಜಿ ಮಾಡಿಸ್ಕೊಂಡ್ರು. ಹಾಗಾಗಿ ಇಲ್ಲಿರುವ ಪ್ರಶ್ನೆ ಏನು ಅಂತಂದ್ರೆ, ನಮ್ಮಲ್ಲಿ 2 ವಿಷಯಗಳಿದ್ದಾವೆ ಶರತ್. ಏನಂತಂದ್ರೆ, ಒಂದು ಕಾಸ್ಬಿಡ ತಿಮ್ಮಪ್ಪ, ಮತ್ತೊಂದು ವಾಕಬೇಡ ಮಂಜುನಾಥ ಅಂತ. ಇಲ್ಲಿ ಅಣ್ಣಪ್ಪನೇ ಪ್ರಸಿದ್ಧಿ, ವಾಕ್ನಲ್ಲಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪನೇ ಪ್ರಸಿದ್ಧಿ. ಅವ ನೀವು ವಾಕನ್ನ ಧರ್ಮಸ್ಥಳದಲ್ಲಿ ಬಂದೇ ಪರಿಹರಿಸಬೇಕು ಅಥವಾ ಅಲ್ಲೇ ನಿಂತು ಹೇಳ್ಬೇಕು ಅನ್ನುವ ಪ್ರಮೇಯನೇ ಇಲ್ಲ. ನೀವು ಯಾವ ಕ್ಷೇತ್ರದಲ್ಲಿ ನಿಂತು ಹೇಳ್ತೀರಿ, ಅದು ನಿಮ್ಮ ಮನೆ ಆಗಿರಬಹುದು, ನಿಮ್ಮ ಕುಟುಂಬದ ಮನೆ ಆಗಿರಬಹುದು, ಅಥವಾ ನಿಮ್ದು ಯಾವುದೇ ಪ್ರದೇಶ ಆಗಿರ್ಬೋದು, ರಸ್ತೆ ಬದಿನೇ ಆಗಿರ್ಬೋದು, ಆ ಪ್ರದೇಶವನ್ನ ದೈವ ನೋಡದೆ ತಗೊಳ್ತಾನೆ ಅಂದ್ರೆ ಅವನಿಗೆ ವಾಕ್ ಅನ್ನೋದೇ ಬಹಳ ಮುಖ್ಯ. ಧರ್ಮಸ್ಥಳ ಅಂತ ಬಂದು ಹಿಂದೆ ಎಲ್ಲ ನೋಡಿ ಆ ಕ್ಷೇತ್ರದ ಹೆಸರೆತ್ತಲಿಕ್ಕೆ ಜನ ಭಯ ಪಡ್ತಾ ಇದ್ರು. ಆ ಕಾಲದ ಒಂದು ವ್ಯವಸ್ಥೆ. ಅಲ್ಲಿ ಸನ್ನಿಧಾನವನ್ನ ಮಾತಾಡಿಕೊಳ್ಳುವಾಗ ಕ್ಷೇತ್ರ ಅಂತ ಹೇಳ್ತಾ ಇದ್ರು, ಮಹಾಕ್ಷೇತ್ರ ಅಂತ ಹೇಳ್ತಾ ಇದ್ರು. ಅಲ್ಲಿ ಹೆಸರು ಯಾರು ಎತ್ತಿಕೊಳ್ತಿರ್ಲಿಲ್ಲ. ಇವತ್ತು ಆಡುಂಬಲವಾಗಿದೆ, ನಾವು ಆಧುನಿಕ ಸಮಾಜದಲ್ಲಿದ್ದೇವೆ, ಅದೆಲ್ಲ ಆಡುಂಬಲಾಗಿದೆ. ಆದ್ರೆ ಇವತ್ತಿಗೂ ಅಲ್ಲಿಯ ನಂಬಿಕೆ ಏನಿದೆಯಲ್ಲ, ಅದು ಇವತ್ತಿಗೂ ಅಕ್ಷರ ಸತ್ಯವಾಗಿದೆ. ಹಾಗಾಗಿ ನಮ್ಮ ಪ್ರಶ್ನೆ ಇರುವುದು, ಭಾವೋದ್ವೇಗದಲ್ಲಿ ನಾವು ಅಂತಹ ಕ್ಷೇತ್ರಗಳನ್ನ
ಈ ವಿಷಯಕ್ಕೆ ತಳುಕು ಹಾಕುವ ಹಾಗೆ ಮಾಡಬಾರದು. ಯಾಕೆ ಅಂತಂದ್ರೆ ಒಂದು ನಂಬಿಕೆಯಿಂದ ಬೆಳೆದ ಕ್ಷೇತ್ರ ಅದು. ನಂಬಿಕೆ ನಾಳೆ ಹಾಳಾಗಬಾರ್ದು. ಅವರಿಗೆ ನಂಬಿಕೆ ಇದೆ, ಅವರು ವಿಶ್ವಾಸದಿಂದಲೇ ಹೇಳಿದ್ದಾರೆ, ಅಥವಾ ಅವರಿಗೆ ಒಂದು ಸತ್ಯಾನ್ವೇಷಣೆ ಆಗಬೇಕನ್ನುವ ಭಾವದಿಂದಲೇ ಅವರು ಹೇಳಿರ್ಬಹುದು, ಅದು ಬೇರೆ ವಿಷಯ. ಆದರೆ ಆಮೇಲೆ ಅವರದನ್ನ ಕೂತು 4 ಗೋಡೆಯ ಒಳಗೆ ಇದನ್ನ ಚರ್ಚಿಸುವ ವಿಷಯ, 4 ಗೋಡೆಯ ಒಳಗೆ ಅವರು ಅದನ್ನು ಪರಿಹರಿಸಬೇಕು ಅನ್ನೋದು ಸಾಮಾನ್ಯವಾಗಿರುವಂತಹ ಅಭಿಮತ. ಹೌದು 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 ಶ್ರೀಗಳೇ, ಈಗ ಸಾಮಾನ್ಯವಾಗಿ 4 ಗೋಡೆ ಮಧ್ಯನೋ ಅಥವಾ ಇವರೇ ಒಂದು ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಮಾಡ್ಬಿಡ್ಬೋದಾಗಿತ್ತು. ಆದರೆ ಹೆಸರನ್ನ ತಂದಿದ್ದೇನಾದ್ರೂ ಈ ಅಪಪ್ರಚಾರ ರೀತಿಯಾಗಿ ನೋಡ್ತಾರೆ ಕೆಲವೊಬ್ರು. ಜೊತೆಗೆ ಹೆಸರನ್ನ ಎತ್ತದಕ್ಕೆ ನೀವೇ ಹೇಳಿದ್ರಿ, ಮಂಜುನಾಥ್ ಶ್ರೀ ಕ್ಷೇತ್ರದ ಒಂದು ಮಂಜುನಾಥನ ಹೆಸರೆತ್ತದಕ್ಕೇನೆ ಈ ಆಣೆ ಪ್ರಮಾಣ ಮಾಡಬೇಕು ಅನ್ನೋ ವಿಚಾರಕ್ಕೆ ಹೆಸರೆತ್ತದಕ್ಕೆ ಭಯ ಪಡ್ತಾರೆ ಅನ್ನೋದಾಗ, ಈಗ ರಾಜಕಾರಣಿಗಳು ಈ ರೀತಿಯಾಗಿ ಮೇಲಿಂದ ಮೇಲೆ ಏನಾದ್ರೂ ಸಣ್ಣ ವಿಚಾರ ಆದ್ರೂ ಸಾಕು, ಆಣೆ ಪ್ರಮಾಣ ಮಾಡ್ಬಿಡು ಮಂಜುನಾಥ್ ಮೇಲೆ, ಹೇಳು ನೋಡೋಣ, ಹಿಂಗೆಲ್ಲ ಹೇಳ್ತಾರೆ. ಸೊ ಇದು ಯಾವ ರೀತಿಯಾಗಿ ನೋಡ್ತೀರಿ ನೀವು ಅಂತ? ಅಂದ್ರೆ ಪ್ರಸ್ತುತವಾದ ಸನ್ನಿವೇಶದಲ್ಲಿ ಅವರ ಧಾರ್ಮಿಕವಾಗಿರತಕ್ಕಂತ ನಂಬಿಕೆ ಮತ್ತೆ ಅವರ ಅಸ್ಥೆಯ ಮೇಲೆ ಅದು ನಿಂತಿದೆ. ಅವರು ತುಂಬಾ ಕ್ಷೇತ್ರವನ್ನ ನಂಬ್ತಾರೆ. ಹಿಂದಿನ ಪ್ರಕರಣಗಳಲ್ಲೆಲ್ಲ ನೋಡಿದಾಗ ಅವರ ಇಡೀ ತಂಡವನ್ನೇ ಕರೆಸಿಕೊಂಡು ಬಂದು ಧರ್ಮಸ್ಥಳದ ನಿಲುವಿಗೆ ನಿಂತದ್ದು, ಮತ್ತೆ ಈಗಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ವಿಷಯದಲ್ಲಿ ಅಭಿಮತವನ್ನ ಸೂಚಿಸಿದ್ದು, ಇದೆಲ್ಲವೂ ನಮ್ಗೆ ಕಣ್ಣಿಗೆ ರಾಚುವಂತಹ ವಿಷಯ. ಹಾಗಾಗಿ ನಾವೇನು ಹೇಳ್ತಾ ಇರೋದು, ನೀವು ನಂಬಿಕೆ ಇಟ್ಟಿರೋದೇ ಹೌದು ಅಂತ ಇದ್ದಿರಬಹುದು, ಅಥವಾ ನಿಮ್ಮ ಆಸ್ಥೆಯೂ ಆ ಭಾಗದಲ್ಲಿ ಇದ್ದಿರಬಹುದು, ಆದ್ರೆ ಇದು ರಾಜಕೀಯ ವಿಷಯ. ಈ ರಾಜಕೀಯ ವಿಷಯವನ್ನ ದೇವರ ಮಧ್ಯಕ್ಕೆ ತರಬಾರದು. ಹಿಂದೇನು ಕೂಡ ಇತ್ತು ನೋಡಿ ರಾಜಕೀಯ. ನೋಡಿ MGR ಅಂದ್ರೆ MG ರಾಮಚಂದ್ರನ್ ಅವರು ಚೆನ್ನೈನಲ್ಲಿ ಏನೋ ವಿವಾದ ಆದದ್ದಕ್ಕೆ, ಆ ವಿವಾದಕ್ಕಾಗಿ ಕೊಲ್ಲೂರು ಮುಖಾಂಬಿಕೆ ಹೆಸರನ್ನ ತಂದ್ರು. ಪರಿಸ್ಥಿತಿ ಎಲ್ಲಿವರೆವಿಗೆ ಹೋಯಿತು ಅಂದ್ರೆ, ಕೊಲ್ಲೂರು ದೇವಿಗೆ ಒಂದು ಚಿನ್ನದ ಖಡ್ಗವನ್ನ ಒಪ್ಪಿಸುವವರೆವಿಗೆ ಅವರನ್ನ ಕೊಲ್ಲೂರು ದೇವಿ ಬಿಡ್ಲಿಲ್ಲ. ನೋಡಿ, ಅಲ್ಲಿವರೆವಿಗೆ ಆ ಪ್ರಕರಣ ಆ ರೀತಿಯ ಒಂದು ತಿರುವನ್ನ ಪಡೆದುಕೊಂಡಿತ್ತು. ಅದು ಯಾರಿಗೂ ಗೊತ್ತಿಲ್ಲದೆ ಅದು ಮುಚ್ಚಿ ಹೋಯಿತು. ಅಂದ್ರೆ MGR ಅದನ್ನು ಎಲ್ಲೂ ಕೂಡ ಅವರು ಪ್ರಕಟ ಮಾಡದೆ ಗೌಪ್ಯವಾಗಿ ಅದನ್ನ ಇಟ್ಟುಕೊಂಡು ಚಿನ್ನದ ಖಡ್ಗವನ್ನ ಕೊಲ್ಲೂರು ಮಾತಿಗೆ ನಾನು ಭಕ್ತಿಯಿಂದ ಸಮರ್ಪಿಸ್ತೇನೆ ಅಂತ ಹೇಳಿಕೊಂಡ್ರು. ಹಾಗಾಗಿ ಇಲ್ಲಿ ಎಲ್ಲಿವರೆವಿಗೆ ಅಂದ್ರೆ, ರಾಜಕೀಯ ನಾಯಕರು ಕ್ಷೇತ್ರಕ್ಕೆ ಬರಬೇಕು, ಕ್ಷೇತ್ರದ ಅನುಗ್ರಹ ಅವರ ಮೇಲೆ ಇರಬೇಕು, ಅವರು ದೇಶ ಅಥವಾ ರಾಜ್ಯ ಅಥವಾ ಗ್ರಾಮ ತಾಲೂಕು ನಡೆಸಬೇಕು ಅನ್ನುವ ಭಾವನೆಗಳು ಜನಮಾನಸದಲ್ಲಿ ಅತ್ಯಂತ ಅಗತ್ಯವಾಗಿರ್ತದೆ. ಹಾಗಾಗಿ ಇಲ್ಲಿ ಏನಾಗ್ತದೆ, ನಾಳೆ ಒಂದು ವೇಳೆ ಈ ಮಾತು ಎಲ್ಲಿಯಾದ್ರೂ ಹರಡ್ತಾ ಹೋದ್ರೆ ಈ ಪ್ರಾಯಶ್ಚಿತಗಳು ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನ ನಾವು ಅಷ್ಟು ಬಾಲಿಶವಾಗಿ ತಗೊಳ್ಬಾರ್ದು. ಈಗ ನಂಬಿಕೆ ಇಲ್ಲದವರು ಇರ್ತಾರೆ ನೋಡಿ, ನಂಬಿಕೆ ಇಲ್ಲದವರು ಕೂಡ ಅವರ ಸತಿಯಿಂದ ಪೂಜೆ ಮಾಡಿಸ್ತಾರಂತೆ. ಗಂಡನಿಗೆ ನಂಬಿಕೆ ಇಲ್ಲ ದೇವರ ಮೇಲೆ, ಆದ್ರೆ ಅವರ ಶ್ರೀಮತಿಗೆ ಬಹಳ ನಂಬಿಕೆ. ಹಾಗಾಗಿ ಈ ಯಜಮಾನನ ಉದ್ದೇಶವಾಗಿ ಯಜಮಾಂತಿ ಹೋಗಿ ಆ ಪರಿಹಾರವನ್ನ ಮಾಡಿ ಒಳ್ಳೇದಾಗಲಿ ಅಂತ ಭಾವಿಸ್ತಾರಂತೆ. ಅಂದ್ರೆ ಇಂತಹ ಒಂದು ಸಮಾಜದ ಮಧ್ಯದಲ್ಲಿ ನಾವಿರುವುದಾಗಿರುವುದರಿಂದ ನಂಬದವರಿಗೂ ನಂಬುವವರು ಕನೆಕ್ಟ್ ಆಗ್ತಾರೆ. ಈಗ ನೋಡಿ, ಅಲ್ಲ ಶ್ರೀಗಳೇ, ನನಗೆ ಒಂದು ಸಣ್ಣ ಸಲಹೆ ಇತ್ತು. ಅವರು ಒಂದು ಸಂತಾನಕ್ಕಾಗಿ ಕೂಡ ದೇವರ ಬಳಿಗೆ ಮೊರೆ ಹೋದವರು. ಹಾಗಾಗಿ ನೋಡಿ, ಇಂತಹ ಪ್ರಕರಣಗಳು ಕಣ್ಣೆದುರು ಇದೆ ನಮ್ಗೆ. ಹಾಗಾಗಿ ನಾವು ಆ ನಂಬಿಕೆಯ ಮೇಲೆ ರಾಜಕೀಯವನ್ನ ತರಬಾರದು ಅನ್ನೋದೇ ನಮ್ಮ ಆಗ್ರಹ, ಅದು ಬೇಡ ಅಂತ. ಶ್ರೀಗಳೇ, ಕಾಂಗ್ರೆಸ್ನ ವಕ್ತಾರರು ಸ್ವಾತಿ ಅವರು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ನನಗೆ ಒಂದು ಸಣ್ಣ ಸಲಹೆ ಇತ್ತು. ಏನು ಅಂತಂದ್ರೆ, ಹೇಗೆ ಕೋರ್ಟ್ ಕಚೇರಿಗಳಲ್ಲಿ ನಾವು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿಸ್ತೀವಿ, ಆ ರೀತಿಯಾಗಿ ಇವರ ಪಕ್ಷದ ಶಾಸನಗಳ ಮೇಲೆ ಅಥವಾ ಪಕ್ಷದ ಯಾವ ಒಂದು ತಳಹದಿ ಮೇಲೆ ನಿಂತಿದೆ, ಇವರ ಪಕ್ಷದ ಪುಸ್ತಕಗಳಾಗಿರ್ಬೋದು ಅಥವಾ ಸಿದ್ಧಾಂತಗಳಾಗಿರ್ಬೋದು, ಅದ್ರ ಮೇಲೆ ಪ್ರಮಾಣ ಮಾಡಿಸ್ಕೊಳ್ಳಿ. ಅದನ್ನ ಬಿಟ್ಟು ಕೋಟ್ಯಾಂತರ ಭಕ್ತರು ನಂಬಿರುವಂತಹ ಧರ್ಮಸ್ಥಳ ಕ್ಷೇತ್ರಗಳ ಮೇಲೆ ಅಥವಾ ಬೇರೆ ಯಾವುದೋ ದೈವಿಕ ಕ್ಷೇತ್ರಗಳ ಮೇಲೆ ಬಹುಶಃ ನನಗೆ ನನ್ನ ಒಂದು ಸಣ್ಣ ವಿನಂತಿ ಅಥವಾ ಪ್ರಾರ್ಥನೆ ಏನು ಅಂತಂದ್ರೆ, ರಾಜಕೀಯ ಪಕ್ಷಗಳು ಕೂಡ, ಅದು ಯಾವುದೇ ಪಕ್ಷಗಳಾಗಿರ್ಲಿ, ಶ್ರೀ ಕ್ಷೇತ್ರಗಳನ್ನ ಅದು ಯಾವ ಸಣ್ಣ ದೇವಸ್ಥಾನದಿಂದ ದೊಡ್ಡ ದೇವಸ್ಥಾನದ ತನಕ ಯಾವ ದೇವಸ್ಥಾನವಾಗಿದ್ರು ಆಗಿರ್ಲಿ, ಅದನ್ನ ರಾಜಕೀಯ ಲಾಭಗಳಿಗೋಸ್ಕರ ಅಥವಾ ಆಣೆ ಪ್ರಮಾಣಗಳಿಗೋಸ್ಕರ ಬಳಸಬಾರದು ಅಂತ ಹೇಳಿ ಎಲ್ಲ ನೀವು ಏನೋ ಸಂತರು ಸೇರಿ ಇದರದೊಂದು ಕರಾರು ಹೊರಡಿಸ್ಬೇಕು ಅಂತ ನಾನು ಭಾವಿಸ್ತೀನಿ ಶ್ರೀಗಳೇ. ಇಲ್ಲಾಂದ್ರೆ ಇದಕ್ಕೆ ಕೊನೆ ಮತ್ತೆ ಮೊದಲಿರೋದಿಲ್ಲ. ಒಂದು ಪಕ್ಷದ ರಾಜ್ಯದ ಅಧ್ಯಕ್ಷರು, ಹಾಲಿ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳ ಮಗ
ಎಲ್ಲ ಶಾಸಕಾಂಗ ಪಕ್ಷವನ್ನ ಕರ್ಕೊಂಡು ಅಲ್ಲೋ ನಾನು ಹೇಳ್ತೀನಿ ಆಕ್ಚುಲಿ ಅಲ್ಲಿ ಬಾಯ್ಕಾಟ್ ಮಾಡ್ಬೇಕು ಅವ್ರನ್ನ. ಒಂದು 2 ಕಿಲೋಮೀಟರ್ ಹಿಂದೆ ದೂರದಲ್ಲೇ ರಾಜಕಾರಣಿಗಳನ್ನೇ ಬ್ಯಾನ್ ಮಾಡಬೇಕು. 2 ಕಿಲೋಮೀಟರ್ ದೂರದಲ್ಲಿ ಬ್ಯಾರಿಕೇಡ್ಗಳು ಹಾಕ್ಬೇಕು, ಜನ ನಿಂತ್ಕೋಬೇಕಲ್ಲಿ, ಏನೋ ಮಾನವ ಚೈನ್ ಅನ್ನ ಮಾಡಿ ಅಲ್ಲಿ ಹೇಳ್ಬೇಕು ನಿಮಗೆ ಎಂಟ್ರಿ ಇಲ್ಲ, ನೀವು ಏನೋ ದರ್ಶನ ಮಾಡಕ್ ಬರೋದಿದ್ರೆ ಬನ್ನಿ, ನಿಮ್ ರಾಜಕಾರಣ ಮಾಡೋದಕ್ಕೆ ಬರೋದಲ್ಲ ಅಂತ. ನಾನು ಒಂದು ಮಾತು ಹೇಳ್ಬಿಡ್ತೀನಿ, ಗಮನಿಸ್ಬೇಕು ನೋಡಿ, ಈ ನಂಬಿಕೆ ಇದ್ದವರು ತಾನೇ ಆ ಮಾತುಗಳನ್ನ ಆಡೋದು, ನಂಬಿಕೆ ಇಲ್ಲದವರು ಮಾತಾಡೋದಿಲ್ಲ. ಈಗ ನಾಳೆ ನೀವು ಸಿದ್ದರಾಮಯ್ಯನವರಲ್ಲಿ ಹೇಳಿ ಅವರು ಅದನ್ನ ಮಾತಾಡೋದಿಲ್ಲ. ಇಲ್ಲ, ನಾನು ಹೇಳೋದು ನಿಮ್ಮ ನಂಬಿಕೆ ಅವರ ವಾಸ್ತವವಾದಂತಹ ಅವರೊಂದು ಅಧ್ಯಕ್ಷಗಾದಿಯಲ್ಲಿದ್ದಾರೆ, ಅವರು ದೇವರನ್ನ ನಂಬ್ತಾರೆ, ಅವರ ಒಂದು ಪ್ರಕರಣದ ವಿಷಯದಲ್ಲಿ ಅವರು ಸತ್ಯಾನ್ವೇಷಣೆಗೆ ಹೊರಟಿದ್ದಾರೆ. ಇದ್ರ ಬಗ್ಗೆ ನಾವು ತಕರಾರು ಎತ್ತೋದು ಅದು ನಂಬಿಕೆಯ ಪ್ರಶ್ನೆ ಆಗತ್ತಲ್ವ ಸ್ವಾಮೀಜಿ? ಈಗ ನಂಬಿಕೆ ಅನ್ನೋದು ಇದೆಯಲ್ಲ, ಅದು ಬಹಳ ದೊಡ್ಡ ಸ್ವತ್ತು, ದೊಡ್ಡ ಸ್ವತ್ತು. ಮಾಡ್ಲಿಕ್ಕೆ ಬಿಡಬೇಡಿ ಅಂತ. ಹಾಗಾಗಿ ನಾವು ಸಲಹೆಯನ್ನು ಕೊಡ್ತೇವೆ ನೋಡಿ, ಇಂತಹ ಪ್ರಕರಣಗಳಲ್ಲಿ ನೀವು ದೇವರನ್ನ ಮಧ್ಯ ತರಬೇಡಿ, ಅದನ್ನ ಆದಷ್ಟು ನೀವು ಅದನ್ನ ಗೌಪ್ಯವಾಗಿಡಿ, ನಿಮ್ಮ ಒಳಗೆ ಅದನ್ನ ಒಂದು ವ್ಯವಸ್ಥೆ ಮಾಡಿಕೊಂಡು ಅದನ್ನ ಸರಿಪಡಿಸಿ. ಈಗ ಅವರು ಏನೋ ಸತ್ಯಶೋಧನಾ ಸಮಿತಿ ಮಾಡಿದ್ದಾರೆ, ಇದೆಲ್ಲ ಸರಿಯಾಗಿದೆ, ಆದ್ರೆ ಈ ಮಾತು ಅವರ ಬಾಯಿಂದ ಬಂದಿದೆ. ಈಗ ನಾವು ತಪ್ಪು ಅಪ್ಪ ಅಂತ ನಾವು ಇಲ್ಲಿ ಚರ್ಚೆ ಮಾಡಬಹುದು, ಆದ್ರೆ ಅವರ ನಂಬಿಕೆ ಇದೆಯಲ್ಲ, ನಂಬಿಕೆ ದೊಡ್ಡದು. ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೂ ಹೇಳಿದೆ ಕೂಡ, ಏನಂದ್ರೆ ಒಂದು ನಮ್ಮಲ್ಲಿ ಆಡು ಭಾಷೆಯಲ್ಲಿ ಇದೆ, ನಾವೇನಾರ ಮಾತಾಡಿ ಏನಾದ್ರು ಜಗಳ ಆಡಿದ್ವಿ ಅಥವಾ ಏನೋ ಮೋಸ ಆಗಿದೆ ಅಂದ್ರೆ ಬಾರಪ್ಪ ಧರ್ಮಸ್ಥಳದ ಮಂಜುನಾಥ್ ಅಂದ್ಮೇಲೆ ದೇವರಾಣೆ ಅಲ್ಲ, ಧರ್ಮಸ್ಥಳ ಮಂಜುನಾಥ್ ಅಂತಾನೆ ಇದೆ, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಅಲ್ಲಲ್ಲ ನಿಮಗೆ ಗೊತ್ತಿರ್ಲಿಕ್ಕೆ ನಿಮಿಷ ರಾಜಕೀಯಕ್ಕೋಸ್ಕರ ನೀವು ಧರ್ಮಸ್ಥಳ ತಗೊಂಬರ್ಬೇಡಿ, ಮಂಜುನಾಥ ಸ್ವಾಮಿ ತಗೊಂಬರ್ಬೇಡಿ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ನೀವು ನಿಮ್ಮ ಊರಲ್ಲಾಡೋ ಮಾತನ್ನ ರಾಜ್ಯಾಧ್ಯಕ್ಷರು ಕೂತು ತಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನ ತೆಗೆದುಕೊಂಡು ಹೋಗೋದಿಕ್ಕೆ ನಮ್ಮ ಊರಲ್ಲೂ ಈ ತರ ಮಾತಿದೆ, ರಾಜ್ಯಾಧ್ಯಕ್ಷರು ಈ ತರ ಮಾತಾಡಿದ್ರೆ ಏನ್ ಸಮಸ್ಯೆ ಇಲ್ಲ, ಅಲ್ಲಿ ಕರ್ಕೊಂಡೋಗಿ ಏನ್ ಬೇಕಾದ್ರೂ ಮಾಡಬಹುದು, ಶ್ರೀ ಕ್ಷೇತ್ರಕ್ಕೆ ಯಾವುದೇ ಅಪಚಾರ ಆಗೋದಿಲ್ಲ ಅಂತ ಹೇಳಕ್ ಹೊರಟಿದ್ದಾರೆ. ಈಗ ಒಂದ್ ನಿಮಿಷ, ಈಗ ಅವರು ಮಾತಾಡಕ್ ಬಿಡೋದಿಲ್ಲ, ಇದೊಂದು ಪ್ರಾಬ್ಲಮ್ ಇದೆ. ಇದು ಈಗ ನಮಗೆ ಅವಕಾಶ ಕೊಟ್ಟಿರ್ತೀರಾ ಅಲ್ಲ? ಒಂದ್ ನಿಮಿಷ ಮಾತಾಡಬೇಕಾದಾಗ ಎಷ್ಟು ಇಂಟರಪ್ಟ್ ಮಾಡಿದೀರಾ ನೀವು? ಈಗಲಿಂದಲೇ ಶುರು ಮಾಡೋಣ, ಮಾಡೋದು ಬೇಡ ನೋಡಿ. ಅಲ್ಲ, ನಾನು ಮಾತಾಡಕ್ ಹೋದಾಗ ಅವ್ರು ಎಷ್ಟು ಇಂಟರಪ್ಟ್ ಮಾಡಿದ್ರು ಒಂದು ವಿಚಾರ ಹೇಳಿದೆ, ನೆಕ್ಸ್ಟ್ ಅವರು ಮಾಡಲ್ಲ. ಈಗ ನೋಡಿ, ಒಂದು ಧರ್ಮಸ್ಥಳದ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡುವಂತ ನಮ್ಮ ಸ್ವಾತಿ ಚಂದ್ರಶೇಖರ್ ಅವರು ಅವತ್ತು ಬುರ್ಡೆ ಗ್ಯಾಂಗ್ ಮಾತು ಕಟ್ಕೊಂಡ್ಬಿಟ್ಟು ಇವ್ರ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಪುಣ್ಯಕ್ಷೇತ್ರದ ಮೇಲೆ SIT ರಚನೆ ಮಾಡ್ಬಿಟ್ಟು ದೇಶಾದ್ಯಂತ ನೆಗೆಟಿವಿಟಿ ಕೊಟ್ಟು ಅಯ್ಯೋ ಗೊತ್ತಿದೆ ಇರ್ರಿ, ಹಿಂಗ ಹಂಗಾದ್ರೆ ಹಿಂಗೆ ಹಣೆ ಪ್ರಮಾಣ ನಿಮಿಷ ಕೇಳಿಸ್ಕೋಬೇಕಪ್ಪ. ಇದು ನೋಡಿ, ಮತ್ತೆ ಈಗಲೂ ಹೇಳಿದ್ರಿ ಡಿಸ್ಟರ್ಬ್ ಮಾಡಬಾರ್ದು ಅಂತ, ಮತ್ತೆ ತಿರ್ಗಾ ನಾನು ಹಂಗೆ ಬರ್ತೀನಿ. ನಾನು ಮಾಡ್ತೀನಿ, ನಿಮಗಿಂತ ಜಾಸ್ತಿ ಡಿಸ್ಟರ್ಬ್ ಮಾಡಕ್ ನನಗ್ ಬರ್ತದೆ. ಆದ್ರೆ ನಾನು ನೋಡಿ ಆರೋಪ ನಡೆಯಕ್ ಶುರುವಾಯ್ತು. ನೋಡಿ, ಈಗ ತಾಳ್ಮೆ ಇಲ್ಲ, ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ. ಈಗ ಮಾಡಿ ತಪ್ಪಾಗ್ಬಿಟ್ಟಿದ್ರು SIT ರಚನೆ ಧರ್ಮಸ್ಥಳದ ಇದರ ವಿಚಾರವಾಗಿ. ಈಗ ಆಗ್ತಾ ಇಲ್ಲ ಅವ್ರಿಗೆ. ಅವಕಾಶ ಕೊಡ್ತೀನಿ. ಇಲ್ಲೇನೋ ಮೋಸ ನಡೆದಿದೆ, ನಾನು ಇದನ್ನ ಬಯಲ್ಗೆಳ್ತೀನಿ ಅಂತ ಅದನ್ನ ನಾವೇ ಹೊರಗಡೆ ತಂದಿದ್ದು, ಏನ್ ಬಿಜೆಪಿ ಅವರ ತಂದಿದ್ದು? ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸರ್ಕಾರ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೋಡೋಣ ಸತ್ಯ ಹೊರಗ್ ಬಿಡಲಿ, ನಾವು ಕಾಯ್ತೀವಿ ಅಂತ ಹೇಳಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡಿದ್ರು. ಆಯ್ತಾ? ಈ ಕಡೆ ಹಾವು ಮುರಿಬಾರ್ದು, ಈ ಕಡೆ SIT ರಚನೆ ಮಾಡಿದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದ್ ನಿಮಿಷ, ನನಗೆ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಇರ್ಬೇಕು ನನಗೆ, ಇಲ್ಲಾಂದ್ರೆ ನಾನು ಹಂಗೆ ಮಾಡ್ತೀನಿ. ಒಂದ್ ನಿಮಿಷ, SIT ರಚನೆ ಮಾಡಿದ್ಯಾರು? ನಾವ್ ಹೇಳಿದ್ವಾ ಮಾಡಿ ಅಂತ? ನಾವು ಧರ್ಮಸ್ಥಳ ಚಲೋ ಹೊಟ್ವಿ, ಮನೇಲಿ ಕೂತ್ಕೊಂಡಿಲ್ಲ ಸ್ವಾತಿ ಅವರೇ, ತಾವು ಮಾಧ್ಯಮದಲ್ಲಿ ಕೆಲಸ ಮಾಡುವಂತವ್ರು, ತಾವು ಮಾಹಿತಿ ತಿಳ್ಕೋಬೇಕು. ಧರ್ಮಸ್ಥಳ ಚಲೋ ಮಾಡಿದ್ದು ಬಿಜೆಪಿ, ಸಂಘ ಪರಿವಾರ. ಧರ್ಮಸ್ಥಳ ಉಳಿಸಿದ್ದು ನಾವು, ನೀವಲ್ಲ. ನೀವು ಬುರ್ಡೆ ಗ್ಯಾಂಗ್ ಜೊತೆಗೆ ಅವ್ರ ಜೊತೆಗೆ ಮಿಲಾಫಿ ಆಗ್ಬಿಟ್ಟು ನಿಮ್ಮ ಎಲ್ಲ ನಾಯಕರುಗಳು, ಈ ಲೆಫ್ಟಿಸ್ಟ್ ಮೆಂಟಾಲಿಟಿ ಇರುವಂತ ಎಲ್ಲ ನಿಮ್ಮ ನಾಯಕರುಗಳು ಅವ್ರ ಜೊತೆಗೆ ಮಿಂಗಲ್ ಆಗ್ಬಿಟ್ಟು ಆ SIT ರಚನೆ ಮಾಡ್ಬಿಟ್ಟು ಅಲ್ಲ, ಆ ಧರ್ಮಸ್ಥಳ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಕೆಟ್ಟ ಹೆಸರು ತರುವಂತ ಯಾರು ಒಬ್ಬ ಸರ್ಕಾರ ಮಾಡಿದ್ರೆ ಕೆಟ್ಟ ಕಾಂಗ್ರೆಸ್ ನಾವು ಸತ್ಯ ಹೇಳಿದಾಗ ಕಾಂಗ್ರೆಸ್ ಹೋಗ್ತಾರೆ, ಹಿಂಗೆ ಆಗ್ತದೆ, ಕಷ್ಟ ಆಗ್ತದೆ. ಸತ್ಯ ಹೇಳಿದಾಗ ಅವ್ರಿಗೆ ಮಾತಾಡಿದ್ರೆ ಕೇಳಿಸೋದಿಲ್ಲ, ಮಾತಾಡಕ್ಕೆ ಬಿಡ್ತಾ ಇಲ್ಲ. ದಯವಿಟ್ಟು 1 ಸೆಕೆಂಡ್
ಏನ್ ಮಾತಾಡ್ತಿದಾರೆ ಕೇಳಿಸಲ್ಲ. ನಾನು ಒಬ್ಬೊಬ್ಬರಾಗಿ ನೀವು ಕೇಳಿಸ್ಕೊಳ್ಳಿ. ಅವ್ರು ಮಾತಾಡ್ಬೇಕಾದ್ರೆ ಮಾತಾಡಿ. ದಯವಿಟ್ಟು ನೀವು ಮಾತಾಡಬೇಡಿ. ಈಗ ನನಗೆ ಎಷ್ಟು ಡಿಸ್ಟರ್ಬ್ ಮಾಡ್ಬಿಟ್ಟಿದ್ರು ಅವರು. ನಾನು ಏನೇನ್ ಹೇಳ್ಬೇಕು ಅಂತ ಟೈಮೇ ತಿಂದಾಕ್ತಾ ಇದ್ರು ಅವರು. ನಾನು ಹೇಳ್ತಾ ಇರೋದು ನೋಡಿ, SIT ಮಾಡಿ ನಾವು ಮಾಡಿ ಅಂತ ಹೇಳಿಲ್ಲ, ನಾವು ಮಾಡಬೇಡಿ ಅಂತ ಹೇಳಿದ್ವಿ. ಇಲ್ಲೇನು ನಡೆದಿಲ್ಲಪ್ಪ, ಮಾಡಬೇಡಿ ಅಂತಾನೆ ನಾವು ಡೇ 1 ಇಂದ ಹೇಳ್ಕೊಂಡ್ ಬಂದ್ವಿ. ಇವ್ರುಗಳು SIT ರಚನೆ ಮಾಡ್ಬಿಟ್ಟು ಈ ಬುರ್ಡೆ ಗ್ಯಾಂಗ್ ಹೆಂಗೆ ಕೇಳ್ತಾರ ಆತರ ಕುಣಿದ್ಬಿಟ್ಟು ಇವರು ಈಗ ನಮಗ್ ಮತ್ತೆ ನಾವು ಏನು ಮಾಡಿಲ್ಲ. ನಾವು ನೋಡಿ ಇಲ್ಲಿಂದ ಬೆಂಗಳೂರಿಂದ ಅಲ್ಲಿಗೆ ನಾವು ಬೆಂಗಳೂರು ಧರ್ಮಸ್ಥಳ ಚಲೋ ಅಂತ ಕೊಟ್ಟಿದ್ದೆ. ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಬಿಜೆಪಿ, ಯಾವ್ದಾದ್ರು ಒಂದು ಪರಿವಾರ ಇದ್ರೆ ಅದು ಸಂಘ ಪರಿವಾರ ನೋಡಿ ಇದು ಮಾಡಿದ್ವಿ. ಇದಾದ ನಂತರ ಸಿದ್ದರಾಮಯ್ಯನವರು ಅವತ್ತೇನ್ ಹೇಳಿದ್ರು, ಗುರುಗಳಿದ್ದಾರೆ ಕೇಳಿ ಅವ್ರನ್ನ ಗುರುಗಳನ್ನ. ನಾವು ಇಷ್ಟೊಂದೆಲ್ಲ ನಂಬಿಕೆ ಇದೆಲ್ಲ, ಸ್ವಾತಿ ಚಂದ್ರಶೇಖರ್ ಅವ್ರು ಇಷ್ಟೊಂದು ಹೇಳ್ತಾರಲ್ವಾ ನಮಗೆ ಬಹಳ ಭಕ್ತಿ ಭಾವ ಅಂತ ಹೇಳಿ, ಕೇಳಿ ಗುರುಗಳನ್ನ. ಅವ್ರೇನ್ ಹೇಳಿದ್ರು ಅವತ್ತು, ನಾನ್ ನೋಡಿ ನಾನ್ ವೆಜ್ ತಿನ್ನೋದು ಅವ್ರವರ ಆಹಾರ ಪದ್ಧತಿ, ಅದ್ರ ಬಗ್ಗೆ ನನ್ ವಿರೋಧ ಇಲ್ಲ, ಆದ್ರೆ ನಾನ್ ತಿಂದ್ಬಿಟ್ಟು ಹೋಗ್ತೀನಿ ಏನ್ ಮಾಡ್ತೀರಾ ಈಗ ಅಂತ ಕೇಳ್ತಾರೆ ಸಿದ್ದರಾಮಯ್ಯ. ಅವತ್ತಿನ ದಿನಗಳ ಕರೆಕ್ಟ್ ಹೌದಲ್ಲ, ಗುರುಗಳು ಹೇಳ್ತಾರ ಅದನ್ನ, ನನಗಿಂತ ಹೆಚ್ಚಾಗಿ ಗುರುಗಳಿಗೆ ಗೊತ್ತಿದೆ ಅದು. ಹಂಗಾಗಿ ಅವತ್ತು ಹೇಳುವಾಗ ಸ್ವಾತಿ ಚಂದ್ರಶೇಖರ್ ಅವರ ಭಕ್ತಿ ಭಾವ ಎಲ್ಲ ಹೋಗಿತ್ತು ಮೇಡಮ್? ನಿಮ್ಮ ಪಕ್ಷದ ಹೇಳಿಲ್ಲ ಅದ್ರ ಬಗ್ಗೆ. ಕೇಳಿ ಗುರುಗಳನ್ನ ಕೇಳೋಣ. ಶ್ರೀಗಳೇ, ಬಿಜೆಪಿ ನಾಯಕರು ಹೇಳಿದ್ದು ಕೇಳಿಸ್ಕೊ. ಅಲ್ಲ ಅವರು ಮಂಗಳೂರು ವಿಷಯದಲ್ಲಿ ಅವರು ಬಂದಾಗ ಅವರು ಆಮೇಲೆ ಅವರು ಅಲ್ಲಿ ಮೀನನ್ನ ಏನು ಆಹಾರ ತಿಂದು ಹೋಗಿದ್ದಾರೆ ಹಾಗೆಂತ ಹೇಳಿ ಆವತ್ತು ಅವ್ರೇನು ಉದ್ದಟತನ ಮಾತಾಡ್ಲಿಲ್ಲ. ಆದ್ರೂ ಜನಗಳಲ್ಲೂ ಒಂದು ಭಾವನೆಯ ಮೇಲೆ ಈ ತರಹ ಆಗಬಾರ್ದು ಅನ್ನೋದು ಭಾವ ಬಂತು. ಆ ಭಾವ ಬಂದು ಅದು ವಿಪರೀತ ಪ್ರಚಾರವನ್ನು ಪಡ್ಕೊಂಡಿತ್ತು ಆ ಸನ್ನಿವೇಶದಲ್ಲಿ. ಆಮೇಲೆ ಅವರೇನು ಕ್ಷಮೆ ಕೇಳಲಿಲ್ಲ, ಅದು ಬೇರೆ ವಿಷಯ. ಅವರೇನು ಅದರ ಬಗ್ಗೆ ಕ್ಷಮೆ ಕೇಳಲಿಲ್ಲ. ಹಾಗಂತ ಅವ್ರು ಯಾವ ಮಾತನ್ನು ಆಡಿಲ್ಲ. ನಾನು ತಿನ್ಕೊಂಡು ಹೋಗ್ತೀನಿ ಏನೀಗ ಅನ್ನೋ ಯಾವ ಮಾಹಿತಿಯನ್ನ ಕೊಡೋದು ಮಾಂಸ ತಿನ್ಕೊಂಡು ಅದು ರಾಜ್ಯ ಮಾಧ್ಯಮ ಅಂತ ಕೇಳಿದ್ದಾಯ್ತು. ತಪ್ಪೇನು ಅಂತ ಕೇಳಿದ್ರೆ ಅಷ್ಟೇ. ಎರಡರಲ್ಲೂ ಡಿಫರೆನ್ಸ್ ಇದೆ. ಅವ್ರು ಇಷ್ಟೇ ಹೇಳಿದ್ರು. ಇದರಿಂದ ಧಕ್ಕೆ ಉಂಟಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಇದನ್ನ ರೆಡಿ ಇಲ್ಲ ಶರತ್, ನಾನು ಒಪ್ಪಳಕ್ ರೆಡಿ ಇಲ್ಲ. ಮಾತಾಡ್ತೀನಿ, ಚರ್ಚೆ ಮುಂದುವರಿಸ್ತೀನಿ. ವಿಜೇಂದ್ರ ಅವರೇ, ಈಗ ಬಿಜೆಪಿ JDS ಹೊಡೆದೋದು ಮನೆ ರೀತಿಯಾಗಿ ಆಗೋಗಿದೆ. ಅದಕ್ಕೆ ಈಗ ಇವತ್ತಿನ ಉದಾಹರಣೆ ಅಂತಂದ್ರೆ HD ಕುಮಾರಸ್ವಾಮಿ ಅವರು ಕೂಡ ಹೇಳಿದ ಮಾತು. ಇದೇ ಆಣೆ ಪ್ರಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಈ ರೀತಿಯಾಗೆಲ್ಲ ಹೇಳಬಾರ್ದಾಗಿತ್ತು, ರಾಜಕೀಯವನ್ನ ಎಳೆದು ತರಬಾರ್ದಾಗಿತ್ತು ಅಂತ ಅವರೂ ಹೇಳಿದ್ದಾರೆ. ನಿಮ್ಮ ಹಿರಿಯ ನಾಯಕರು ಹೇಳಿದ್ದಾರೆ. ನಾನು ಹೇಳಿದ್ನಲ್ಲ, ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ, ಸದಾನಂದ ಗೌಡರು ಹೇಳಿದ್ದಾರೆ, ಜೋಶಿ ಅವರು ಕೂಡ ಹೇಳಿದ್ದಾರೆ. ಅದನ್ನ ಆರ್ ಅಶೋಕ್ ಅವರು ಒಪ್ಕೊಂಡಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಈ ಇಬ್ಬರ ನಾಯಕತ್ವ ಇದೆಯಲ್ಲ, BY ವಿಜಯೇಂದ್ರ ಅವ್ರದ್ದು ಮತ್ತೆ ಆರ್ ಅಶೋಕ್, ಅವರಿಬ್ಬರನ್ನ ಒಪ್ಕೊಳ್ತಾ ಇಲ್ಲ ಬಿಜೆಪಿಯ ಒಳಗಿನವರನ್ನೇ ಅನ್ನೋಂಥ ಮಾತೂ ಇದೆ. ಇಲ್ಲ, ಆ ಥರ ಯಾವುದೇ ಥರದ ವ್ಯತ್ಯಾಸಗಳು ನಮ್ಮಲ್ಲಿ ಇಲ್ಲ. ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಬಿಡ್ಲ ಅದಕ್ಕೆ? ಹೇಳಿ. ಈಗ ಬಿಡದಿ ಇಶ್ಯೂ ನಡೀತಾ ಇದೆ. JDS ಪಾದಯಾತ್ರೆ ಮಾಡ್ತು ನಿನ್ನೆ. ಅಂದ್ರೆ JDS ಮತ್ತೆ ಬಿಜೆಪಿ ಇಬ್ರು ದೂರ ಆಗಿದಾರ. ಯಾಕೆ ಒಗ್ಗಟ್ಟು ಪ್ರದರ್ಶನ ಇಲ್ಲಾಗಿಲ್ಲ, ಅದ್ರ ಬಗ್ಗೆ ಯಾರು ಹೋಗಿಲ್ಲ, ಬರೀ JDS ಕಡೆಯಿಂದ ಮಾತ್ರ ಇದ್ದಾರೆ ಅಲ್ಲಿ. ಇಲ್ಲ, ತಪ್ಪು ನಿಮಗೆ ಮಾಹಿತಿ ಇರ್ಲಿಕ್ಕಿಲ್ಲ ಅನ್ಕೊಂತೀನಿ. ಹೋದ್ವಾರ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ವಿರೋಧ ಪಕ್ಷ ನಾಯಕರು ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಬಂದ್ರು. ತಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಅಥವಾ ನಾನು ಹೇಳ್ತಿರೋದು ಸಪರೇಟ್ ಆಗಿ ಹೋಗೋದು ಬೇರೆ, ಒಟ್ಟಿಗೆ ಹೋಗಿ ಕೆಲವೊಂದು ವಿಚಾರ ನೀವಿಬ್ರು ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, ಒಟ್ಟಿಗೆ ಹೋಗಿ ಅಂತ ಕೇಳ್ತಿರೋದು ನಾನು. ಒಟ್ಟಿಗೆ ಹೋಗಿಲ್ವಲ್ಲ. ಕೆಲವೊಂದು ವಿಚಾರಗಳು, ಕೆಲವೊಂದು ಅವ್ರವ್ರ ಪಕ್ಷಕ್ಕೆ, ಕೆಲವೊಂದು ಅವ್ರು ಯಾವ ತರ ಅನುಕೂಲ ಆಗುತ್ತೆ ಅಂತ ಅವ್ರು ನೋಡ್ತಾರೆ. ಜನಗಳ ಒಂದು ಬೆಂಬಲಕ್ಕೆ ನಿಂತ್ಕೊಂಡ್ಬಿಟ್ಟು ಅವ್ರಿಗೆ ಮುಂದಿನ ದಿನಗಳ ಅದು ಅನುಕೂಲ ಆಗ್ತದೆ. ಅವ್ರಿಗೆ ಜನಗಳಿಗೆ ಅವ್ರಿಗೆ ಸಹಾಯಕ್ಕೆ ನಿಂತ್ಕೊಂಡ್ರೆ ಅದು ಅನುಕೂಲ ಆಗ್ತದೆ. ಸೊ ಅದೇ ರೀತಿಯಾಗಿ ನಮ್ದೇ ಆದಂತ ಸ್ಟ್ರಾಟಜಿ ನಮ್ದು ಇರುತ್ತೆ ಪಕ್ಷ ಆಗಿ. ನಮ್ದೇ ಆ ತರ ಡಿಫ್ರೆನ್ಸಸ್ ಏನಿಲ್ಲ. ಡಿಫರೆನ್ಸಸ್ ಇತ್ತು ಅಂತ ಹೇಳಿದ್ರೆ ಈ ತರ ಎಲ್ಲ ನಾವು ನಿಮಗೆ ಚರ್ಚೆಗಳಲ್ಲೂ ತಾವು ನೋಡಿದಿರಾ. ಅವ್ರು ಏನ್ ಹೇಳಿದ್ರು, HDK ಏನ್ ಹೇಳಿದವರು ಎಲ್ಲರೂ ಒಂದೇ ಆಂಗಲ್ ಅಲ್ಲಿ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರು ಏನ್ ಹೇಳಿದ್ರು, ನಾನು ಮಾತಾಡಿದೀನಿ ನಮ್ಮ ವಿಜೇಂದ್ರ ರಾಜ್ಯಾಧ್ಯಕ್ಷರು, ಅದನ್ನ ಮನವಿ ಮಾಡ್ಕೊಂಡಿದ್ದು ಬೇಡ ಅನ್ನೋ. ಸುರೇಶ್ ಅವರು ಅದನ್ನ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಖಂಡಿತ ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಅದೆಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ ಈಗಾಗಲೇ. ಸೊ ಹಂಗಾಗಿ ಅದ್ರಲ್ಲೇನು ವಿಶೇಷತೆ ಏನಿಲ್ಲ. ಅವ್ರಿಗೆ ತಿಳಿದಂತೆ ಅವ್ರ ಭಕ್ತಿ ಭಾವನೆ ಇನ್ನೂ ಹೆಚ್ಚಿದೆ ಅವ್ರಿಗೆ. ಹಂಗಾಗಿ ಹೇಳಿದ್ದಾರೆ. ಸೊ ಅದನ್ನ ಪಕ್ಷ ಕೂಡ ಸ್ವಾಗತ ಮಾಡುತ್ತೆ, ರಾಜ್ಯಾಧ್ಯಕ್ಷರು ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ. ಈಗೇನಾಗಿದೆ ಅಂತ ಹೇಳಿದ್ರೆ, ಒಂದು ಕಾಂಗ್ರೆಸ್ನವ್ರಿಗೆ
ಒಂದು ಈಗ 2 ವರ್ಷ ಉಳಿದಿದೆ ಅವ್ರಿಗೆ ಅವಕಾಶ. ಈಗ ಯಾರಿಗೆ ನಮ್ಮ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ. ಈಗ 3 ವರ್ಷ ಸಿದ್ದರಾಮಯ್ಯನವರು ಬರೀ ಕುರ್ಚಿ ಕಿತ್ತಾಟದಲ್ಲೇ ಕಾಳ ಕಳೆದ್ಬಿಟ್ರು. ಇವರ 3 ವರ್ಷದಲ್ಲಿ ನಡೆದಿದ್ದಂತ ವಿಚಾರಗಳೇನು ಹೇಳಿ. ಒಂದು ಕುರ್ಚಿ ಕಿತ್ತಾಟ, ಬೆಲೆ ಏರಿಕೆ, ಆಮೇಲೆ ನೋಡಿ ನೀವು ಹೇಳಿದ್ರೆ ನಾನು ಡಿಸ್ಟರ್ಬ್ ಮಾಡಲ್ಲ ಅಂತೀರಾ. ನಿಮ್ಗೆ ನಾಲ್ಗೆ ಎಷ್ಟಿದೆ ಈಗ? ನಿಮ್ಗೆ ನಾಲ್ಗೆ ಎಷ್ಟಿದೆ? ಜನರನ್ನ ಕರ್ಕೊಂಡು ನಾಲ್ಗೆ ಎಷ್ಟಿದೆ ನಿಮ್ಗೆ? ಅಲ್ಲಿ ಆಣೆ ಪ್ರಮಾಣ ಮಾಡಿಸಿ ಓಟ್ ಹಾಕ್ಸ್ಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು ಬಿಜೆಪಿ ಪಕ್ಷಕ್ಕೆ ಮುಂದಿನ ನೋಡಿ. ಒಂದು ನೋಡಿ, ಅದನ್ನ ನಮ್ಮ ಪಕ್ಷ ನಾವೇನ್ ಮಾಡ್ಬೇಕು, ನಮ್ಮ ಸಂಘಟನೆ ಇದೆ, ನಮ್ಮ ಬಲಿಷ್ಠವಾಗಿದ್ದೀವಿ ನಾವು. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಪಕ್ಷ ನೀವು ನೋಡ್ಕೊಳ್ಳಿ, ದಯವಿಟ್ಟು ನಮ್ಮ ಪಕ್ಷ ನೋಡ್ಕೊಳ್ಳಿ. ಮನೆ ಒಂದು 3 ಬಾಗಿಲು ನಿಮ್ಮ ಪಕ್ಷ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಸಮಯ ಅಷ್ಟೇ. ಈಗ ನಾನು ಆಗ್ಲೇ ಅದನ್ನ ಹೇಳಿದೆ, ಮತ್ತೆ ಪುನಃ ಅದನ್ನ ಹೇಳೋದಂದ್ರೆ ಏನಿದು? ನೀವು ನಮ್ಮ ರಾಜ್ಯಾಧ್ಯಕ್ಷರು ನಾವು ಡಿಫೈನ್ ಮಾಡ್ಕೊಂತೀವೋ, ನಾವು ಸಪೋರ್ಟ್ ಮಾಡ್ಕೊಂಡು ನಮಗೆ ಗೊತ್ತಿದೆ. ರಾಜ್ಯಾಧ್ಯಕ್ಷರು ಒಂದ್ ಕಡೆ ನಡೀತಾ ಇದ್ದಾರೆ. ಅಲ್ರಿ, ನೀವು ಬೆಲೆ ಏರಿಕೆ ಮಾಡಿದ್ರಲ್ಲ ಅದ್ರ ಬಗ್ಗೆ ಡಿಫೈನ್ ಮಾಡ್ಬೇಕಾ ನಾನು ಬಿಜೆಪಿ ವಕ್ತಾರನಾಗಿ? ಶಾಸಕರೆಲ್ಲ ಅವರ ಏನು ಎತ್ತು ನೀರಿಗೆ ಇಳಿದ್ರೆ ಕೋಣ ಏರಿಗೆ ಇಳಿತು ಅಂತ ಹೇಳ್ತಾರಲ್ಲ, ಇದು ಹಂಗೆ ಆಗ್ತಾ ಇರೋದು ಇವ್ರ ಪಕ್ಷದಲ್ಲಿ. ಬರ್ತೀನಿ ಮತ್ತೆ. ರಾಜ್ಯಾಧ್ಯಕ್ಷರು ಒಂದು ಹೋಗ್ತಾ ಇದಾರೆ, ಬೇಕಾದ ಸ್ಟೇಟ್ಮೆಂಟ್ ಕಟ್ಕೋತಾ ಇದಾರೆ, ಅವ್ರಿಗೆ ಏನ್ ತೋಚುತ್ತೋ ಅದನ್ನ ಮಾತಾಡ್ತಾ ಇದಾರೆ. ಆದ್ರೆ ಅದನ್ನ ಬಹಿರಂಗವಾಗಿ ರಾಜಕೀಯ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳ ಮುಂದೆ ತಮ್ಮದೇ ಪಕ್ಷದ ಹಿರಿಯ ಶಾಸಕರು, ಹಿರಿಯ ಸಚಿವರು, ಮಾಜಿ ಸಚಿವರು, ಹಾಲಿ ಕ್ಯಾಬಿನೆಟ್ ಸಚಿವರುಗಳು ಹೊರಗಡೆ ಬಂದು ಈ ತರ ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಇಲ್ಲ ನಂದು ತಪ್ಪಾಯ್ತು, ನಾನು ಕ್ಷೇತ್ರದ ಬಗ್ಗೆ ಈ ತರ ಮಾತಾಡಬಾರ್ದಿತ್ತು, ಇದನ್ನ ಇಲ್ಲಿಗೆ ಕೈ ಬಿಡ್ತೀನಿ ಅಂತ ಹೇಳುವಂತ ಒಂದೇ ಒಂದು ಸ್ಟೇಟ್ಮೆಂಟ್ ಇವತ್ತಿನ ತನಕ ವಿಜೇಂದ್ರ ಅವರ ಬಾಯಲ್ಲಿ ಬಂದಿಲ್ಲ. ಅವ್ರು ಹೇಳ್ತಾ ಇರೋದು ಮತ್ತೆ ಅದೇ ಉದ್ದಟದ ಮಾತು. ನಾನ್ ನಿರ್ಧಾರ ತುಗ್ಲಕ್ ದರ್ಬಾರ್ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು ಬಿಜೆಪಿ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತಿನ ದಿನ. ಇವ್ರಿಗೆ ಒಂದು ರಾಜ್ಯದಲ್ಲಿ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಬೆಲೆ ಏರಿಕೆ, ಕುರ್ಚಿ ಕಿತ್ತಾಟ 3 ವರ್ಷ ಇದೆ. ಅಲ್ಲ, ನಮ್ಮ ಮಾತಾಡ್ಕೊಳಪ್ಪ ನಾವು. ಉಳಿದಿರೋದು 3 ನಿಮಿಷ. ಒಂದ್ ಸೆಕೆಂಡ್ 3 ನಿಮಿಷ ಉಳ್ಕೊಂಡಿರೋದು. ಆಯ್ತು, 3 ನಿಮಿಷ ಇರೋದು. ಈ ತರ ಆಗೋದ್ರೆ ಕರಿಯಕ್ಕೆ ಹೋಗ್ಬಿಡಿ, ದಯವಿಟ್ಟು ಹೇಳ್ತೀನಿ. ಆಯ್ತು ನೋಡಿ, ಏನ್ ಹೇಳ್ತೀನಿ ಅಂತ ಕೇಳಿಸ್ಕೊಬೇಕು, ಆಮೇಲೆ ರಿಪ್ಲೈ ಕೊಡಬೇಕು. ಮಾತಾಡಕ್ಕೆ ಬಿಡಲ್ಲ ಅಂತಂದ್ರೆ ಏನಿದು? ಇದಾದ್ರೆ ಕಷ್ಟ ಆಗ್ತದಪ್ಪ. ಇದು ದಯವಿಟ್ಟು ಸುಮ್ಮನೆ ಕೇಳಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ. 3 ವರ್ಷದಿಂದ ಇದೇ ಆಗ್ತಾ ಇದೆ. ಕರೆಕ್ಟಾ? 3 ವರ್ಷದಿಂದ ಇದೇ ಆಗ್ತದೆ. ಸಿಕ್ಕಾಪಟ್ಟೆ ಸಾಲ ಮಾಡಿ ಹೋಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ತಮ್ಮ ಆಡಳಿತಾವಧಿಯಲ್ಲಿ. ಈಗ ಈ ಪಾಪ ಇವ್ರ ಕೈಲಿ ಗ್ಯಾರಂಟಿ ಕೊಡಕ್ ಆಗ್ತಾ ಇಲ್ಲ. ನಾವು ಹೇಳಿದ್ವಿ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ ಕರೆಕ್ಟ್ ಆಗಿ ಗ್ಯಾರಂಟಿ ಕೊಡಿ ಅಂತ. ಅವತ್ತಿಂದ ಇವ್ರು ಹೇಳ್ದಂಗೆ ಕೊಡ್ರಪ್ಪ ಅಂತ ಅವತ್ತಿಂದ ಹೇಳಿದ್ವಿ. ಈಗಾಗಲೇ ಅದೇನೋ ಸ್ಟಾರ್ಟಿಂಗ್ ಅಲ್ಲಿ ಕೊಡಬೇಡಿ, ಗ್ಯಾರಂಟಿಗೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾವು ಹೇಳಿದ್ವಿ ಕೊಡಿ ಗ್ಯಾರಂಟಿ ಅಂತ ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡಿದ್ವಿ. ಅದರಲ್ಲೂ ಕೂಡ 2025 ಜನವರಿ ಫೆಬ್ರವರಿಲಿ 5,000 ಕೋಟಿ ಎಲ್ಲೋಯ್ತು? ಇದುವರೆಗೂ ಆನ್ಸರ್ ಇಲ್ಲ. ಮಾತಿ ಚಂದ್ರಶೇಖರ್ ಅವರೇ ದಯವಿಟ್ಟು ನೆಕ್ಸ್ಟ್ ಆನ್ಸರ್ ತಗೊಂಡ್ಬನ್ನಿ. 5,000 ಕೋಟಿ ಎಲ್ಲೋಯ್ತು? ಸಮಯದ ಅಭಾವ, ಲಾಸ್ಟ್ ರಿಯಾಕ್ಷನ್. ನೋಡಿ, ಸಮಯದ ಅಭಾವ, ಲಾಸ್ಟ್ ರಿಯಾಕ್ಷನ್. 2,000 ಕೋಟಿ ಎಲ್ಲೋಯ್ತು? 5,000 ಕೋಟಿ ಬಿಜೆಪಿ ಅವರಿಗೆ ಬಿಜೆಪಿ ಹ್ಯಾಸ್ ಬಿಕಮ್ ಅ ಪಾರ್ಟಿ ವಿತೌಟ್ ಡೈರೆಕ್ಷನ್. ರಾಷ್ಟ್ರೀಯ ಅಧ್ಯಕ್ಷರು ನಿನ್ನೆ ಒಂದು ಬೆಂಗಳೂರು ಸ್ಟೇಟ್ಮೆಂಟ್ ಕೊಟ್ಟರು. ಏನ್ ಗೊತ್ತಾ? ಖರ್ಗೆ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಅವ್ರ ಕಾರ್ಯಕರ್ತರಿಗೆ ಹೇಳ್ತಾರೆ, ಯೂಸ್ಲೆಸ್ ಫೆಲೋಸ್ ಅಂತಾರೆ. ಯೂಸ್ಲೆಸ್ ಫೆಲೋಸ್ ಅಂತ ಇದಕ್ಕಿಂತ ನಾಚಿಕೆ ಏನಿದೆ? ಯೂಸ್ಲೆಸ್ ಪರ್ಸನ್. ಕಾರ್ಯಕರ್ತರು ದುಡಿತಾರೆ. ನಮ್ಮ ಪಕ್ಷ ಆದ್ರೇನೋ ಅವ್ರ ಪಕ್ಷ ಆದ್ರೆ ಕಾರ್ಯಕರ್ತರೆ ಅವ್ರಿಗೆ ಯೂಸ್ಲೆಸ್ ಫೆಲೋ ಅಂತ ಹೇಳ್ತಾರೆ ಇವ್ರು ರಾಷ್ಟ್ರೀಯ ಅಧ್ಯಕ್ಷರು. ಇವ್ರ ಕಡೆಯಿಂದ ನಾವು ಕಲಿಬೇಕಾ? ಇವ್ರ ಕಡೆಯಿಂದ ಪಕ್ಷ ಸಂಘಟನೆ ಮಾಡೋದು ನಾವು ಕಲಿಬೇಕಾ? ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ನಾವೇನ್ ಕಸ ಗುಡಿಸಕ್ಕೆ ಹೇಳ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು. ಮುಗಿತು. ಹಾಗಾಗಿ ಇವರು ಒಬ್ಬ ತಂದೆ ಅವ್ರಿಗೆ
ಮಾಡ್ಕೊಂತಾರೋ ಪಾಪ 24/7 ಕೆಲಸ ಮಾಡೋಂಥವ್ರಿಗೆ ಯೂಸ್ಲೆಸ್ ಫೆಲೋ ಅಂತ ನಮ್ಮಿಷ್ಟ ಅಂತೀರಾ? ನಾಚಿಕೆ ಆಗ್ಬೇಕಪ್ಪ ಇದು, ನಾಚಿಕೆ ಆಗ್ಬೇಕು. ಈಗ ಈ ವಿಚಾರಕ್ಕೆ ನಿಮ್ಮ ಲಾಸ್ಟ್ ರಾಜಕೀಯ ನಾಯಕರು ಮೇಲಿಂದ ಮೇಲೆ ಮಂಜುನಾಥರನ್ನ ತರೋದು ಎಷ್ಟು ಸರಿ ಅನ್ನೋದು ನಿಮ್ಮ ಅಭಿಪ್ರಾಯ ಶ್ರೀಗಳೇ? ಅಲ್ಲ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ದಯವಿಟ್ಟು ಸ್ವಾತಿ ಅವರೇ, ಸ್ವಾತಿ ಅವರೇ ಮುಗೀತು ದಯವಿಟ್ಟು ಪ್ಲೀಸ್. ಇಬ್ರು ಒಟ್ಟಿಗೆ ಮಾತಾಡ್ತಿದ್ರೆ ಏನೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ನಾನು ಅಷ್ಟೊತ್ತಿಂದ ಕೇಳ್ತಾ ಇದ್ದೀನಿ, ಒಂದು ರೆಸ್ಪೆಕ್ಟ್ ಬೇಡವಾ ಹೇಳಿ? ಅಷ್ಟೊತ್ತಿಂದ ಕೇಳ್ತಾ ಇದ್ದೀನಿ, ನಿಲ್ಸಿ ಅಂತ. ನನಗೆ ಟೈಮ್ ಕೊಟ್ಟಾಗೆಲ್ಲ ಪ್ರತಿ ಟೈಮ್ ಅವರು ಇಬ್ರು ಸೇಮೆ, ಇಬ್ರು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಸ್ವಾತಿ ಅವರೇ, ಆಯ್ತು ಸ್ವಾತಿ ಅವರೇ ನಿಲ್ಸಿ, ಆಯ್ತು ನಿಲ್ಸಿ. ಶ್ರೀಗಳೇ ಲಾಸ್ಟ್ ರಿಯಾಕ್ಷನ್. ಪ್ರಸ್ತುತವಾದ ಸನ್ನಿವೇಶದಲ್ಲಿ ಧರ್ಮಸ್ಥಳದ ಹೆಸರು ಬಂದಿದೆ. ಹಾಗಾಗಿ ರಾಷ್ಟ್ರೀಯ ಪಕ್ಷಗಳಾಗಿರುವುದರಿಂದ ಆ ದೆಸೆಯಲ್ಲಿ ಅವರು ಮುಂದುವರಿಸದೆ ಇದನ್ನು ಇಲ್ಲಿಗೆ ಬಿಟ್ಟು ಅವರದಾದಂತಹ ವ್ಯವಸ್ಥೆಯ ಒಳಗೆ ಅದನ್ನು ತೀರ್ಮಾನ ಮಾಡಲಿ, ಆ ನಂಬಿಕೆಗಳನ್ನ ಹಾಗೆ ಉಳಿಸಿಕೊಂಡು ಮುಂದಕ್ಕೂ ಆ ಧರ್ಮಸ್ಥಳ ಮಂಜುನಾಥನ ಸಾನ್ನಿಧ್ಯ ಇನ್ನಷ್ಟು ಜಗತ್ತಿಗೆ ಬೆಳಕು ಕೊಡ್ಲಿ. ಆ ದೆಸೆಯಿಂದ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಎಲ್ಲರನ್ನೂ ಈ ಮೂಲಕ ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಶ್ರೀಗಳೇ, ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾನಾಗಿದ್ದಕ್ಕೆ. ನಮಸ್ತೆ. ಥ್ಯಾಂಕ್ ಯು ಸ್ವಾತಿ ಅವರೇ, ಥ್ಯಾಂಕ್ ಯು ವಿಜಯೇಂದ್ರ ಅವರೇ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಕನ್ಕ್ಲೂಷನ್ ಪಾರ್ಟ್ ಅಲ್ಲಿ ಇದೀವಿ. ಏನಂತಂದ್ರೆ ಫಸ್ಟ್ ಆಫ್ ಆಲ್ ಈ ಧರ್ಮ ಆಗಲಿ, ದೇವರನ್ನ ಹೆಸರಾಗ್ಲಿ, ಇದನ್ನ ಫಸ್ಟ್ ಆಫ್ ಆಲ್ ರಾಜಕೀಯ ನಾಯಕರು ಯೂಸ್ ಮಾಡಲೇಬಾರದು. ಫಸ್ಟ್ ಆಫ್ ಆಲ್ ರಾಜಕೀಯ ನಾಯಕರನ್ನ ಈ ಆಣೆ ಪ್ರಮಾಣ ವಿಚಾರಕ್ಕೆ ಅಥವಾ ರಾಜಕೀಯ ಮಾಡೋದಕ್ಕೆ ದೇವರನ್ನ ಎಳೆದು ತರೋದನ್ನೇ ಫಸ್ಟ್ ಬ್ಯಾನ್ ಮಾಡಬೇಕು. ರಾಜಕೀಯ ನಾಯಕರನ್ನ ಬ್ಯಾನೇ ಮಾಡಿಬಿಡಬೇಕು ಅದಕ್ಕೆ, ಹೀಗನ್ನುವಂಥ ಮಾತನ್ನ ಜನ ಮಾತಾಡ್ಕೊಳ್ತಾ ಇರೋದು. ಯಾಕೆಂದ್ರೆ ಈ ರಾಜಕೀಯ ಹೆಸರಲ್ಲಿ ಆಣೆ ಪ್ರಮಾಣ ಮಾಡಿ ಅನ್ನೋದು, ಆ ಕ್ಷೇತ್ರದ ಒಂದು ಅಪಚಾರ ಮಾಡೋ ರೀತಿಯಾಗಿ ಮಾತಾಡೋದು, ಯಾವುದೇ ಪಕ್ಷ ಆಗಿರಲಿ, ನಾನು ಇಂಥ ಪಕ್ಷ ಅಂಥ ಪಕ್ಷ ಅಂತಲ್ಲ, ಯಾವುದೇ ಪಕ್ಷ ಆದರೂ ಅಷ್ಟೇ, ಈ ರೀತಿಯಾದಂಥ ನಂಬಿಕೆಗಳನ್ನು ಅಳಿಸಿ ಹೋಗುವಂಥ ರೀತಿಯಲ್ಲಿ ಮಾತನಾಡೋದು ನಿಜಕ್ಕೂ ತಪ್ಪು. ನೋಡೋಣ, ಈಗ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಮತ್ತು ಅಶೋಕ್ ಅವರನ್ನು ಕರೆದಿದ್ದಾರೆ, ಏನು ಮಾತಾಡ್ತಾರೆ, ಏನು ಆಕ್ಷನ್ ತಗೊಂತಾ ಇದ್ದಾರೆ, ಜೊತೆಗೆ ಅಡ್ಡ ಮತದಾನ ಮಾಡಿದವರು ಇಬ್ಬರು ಯಾರು ಅಂತ ಗೊತ್ತಾಗಿದೆಯಂತೆ, ಏನು ಆಕ್ಷನ್ ತಗೋತಾರೆ ಅವ್ರ ಮೇಲೆ ನೋಡೋಣ. ಇದಿಷ್ಟು ಇವರೆಗಿನ ಸುದ್ದಿ. ನೋಡ್ತಾರೆ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.